सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ, ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸೊ ಭಗವಂತನಲ್ಲಿ ಉದ್ಧವ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಅವನ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಉತ್ತರವನ್ನು ಕೊಟ್ಟು ಕೊನೆಯಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಹೇ ಉದ್ಧವ, ನೀನು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ನಿನ್ನಲ್ಲಿ ಉಂಟಾದ ಒಂದು ಗೊಂದಲ, ಈ ಸುಖ ದುಃಖಗಳಲ್ಲಿ ಗುಣದೋಷಗಳನ್ನು ಹುಡುಕುವಂತಹದ್ದೇ ನಿಜವಾದ ದೋಷ. ಆದ್ದರಿಂದ ಈ ಸುಖ ದುಃಖ ಅವೆರಡನ್ನ ಕೂಡ ನೀನು ದಾಟಿ ಮುಂದೆ ಹೋಗಬೇಕು. ಅವೆಲ್ಲವನ್ನ ನೀನು ತ್ಯಜಿಸಬೇಕು. ಸೊ ಅದೇ ನಿಜವಾದ ಗುಣ. ಸೊ ಮನುಷ್ಯ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಸುಖ ದುಃಖಗಳಲ್ಲಿ ಗುಣದೋಷಗಳನ್ನು ಹುಡುಕ್ತಾ ಇದ್ದೀನಿ ಅಂತಂದಾಗ ಅವನು ಅಲ್ಲೇ ಒಂದು ರೀತಿಯಲ್ಲಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಥವಾ ಏನೋ ಒಂದು ರೀತಿಯಲ್ಲಿ ಅಲ್ಲೇ ಅವನು ಸಿಕ್ಕಾಕೋತಾನೆ, ಮುಂದುವರಿಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನು ಅಂತಹ ಕೆಲಸವನ್ನು ಮಾಡಬೇಡ. ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್. ಸೊ ಗೋಯಿಂಗ್ ಬಿಯಾಂಡ್ ದಿಸ್ ಗುಣ ಅಂಡ್ ದೋಷ, ಅದು ನಿಜವಾದ ಗುಣ. ಆ್ಯಂಡ್ ನೌ ವಿ ಆರ್ ಎಂಟರಿಂಗ್ ಇನ್ ಟು ದಿ 20th ಚಾಪ್ಟರ್ ಆಫ್ ದಿಸ್ 11th ಕ್ಯಾಂಟೋ ಆಫ್ ಶ್ರೀಮದ್ ಭಾಗವತ. ಇಲ್ಲಿ ಪ್ರಾರಂಭದಲ್ಲಿ ಮತ್ತೆ ಉದ್ಧವನೇ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತನನ್ನ. ವಿಧಿಶ್ಚ ಪ್ರತಿಷೇಧಶ್ಚ ನಿಗಮೋ ಈಶ್ವರಸ್ಯತೆ ಅವೇಕ್ಷೇತೇರವಿಂದಾಕ್ಷ ಗುಣಂ ದೋಷಂ ಚ ಕರ್ಮಣಾಂ. ಭಗವಂತನನ್ನ, ಹೇ ಅರವಿಂದಾಕ್ಷ, ಹೇ ಪರಮಾತ್ಮ. ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ, ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ಫ್ರಮ್ ಯು. ಸೊ ಯಾವುದೆಲ್ಲವೂ ಹೊರ ಬಂದಿದೆ ಅವುಗಳೆಲ್ಲ ನಿನ್ನ ಕಾರಣದಿಂದ. ಯು ಆರ್ ದಿ ಸೋರ್ಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ಹೇ ಭಗವಾನ್, ಎಲ್ಲವೂ ನಿನ್ನಿಂದಲೇ ಹೊರಬಂದಿದೆ. ಇನ್ ದ ಫಾರ್ಮ್ ಆಫ್ ವೇದಾಸ್. ಸೊ ಯಾವುದನ್ನು ನಾವು ವೇದಗಳು ಅಂತ ಹೇಳಿ ಆ ಒಂದು ಫಾರ್ಮೆಟ್ನ ನೋಡ್ತೀವಿ,
ಫಾರ್ ದಟ್ ಯು ಆರ್ ದಿ ಸೋರ್ಸ್. ಅವೆಲ್ಲ ನಿನ್ನಿಂದನೇ ಬಂದಿದೆ. ಸೊ ನಿನಗೆ ಮತ್ತು ವೇದಗಳಿಗೆ ವ್ಯತ್ಯಾಸವೇ ಇಲ್ಲ. ವೇದಗಳು ಏನು ಹೇಳ್ತಾ ಇದೆ ಅದು ಭಗವಂತ ನಿನ್ನ ವಾಣಿನೇ ಆಗಿದೆ. ಬಟ್ ವೇದಗಳನ್ನು ನೋಡಿದಾಗ ಅಲ್ಲಿ ಕೆಲವು ಇಟ್ ಲುಕ್ಸ್ ಲಿಟಲ್ ಟ್ರಿಕ್ಕಿ. ಬಟ್ ಭಗವಂತ ನಿನ್ನನ್ನು ನೋಡಿದಾಗ ನನಗೆ ಯಾವ ರೀತಿಯಲ್ಲೂ ಕೂಡ ಸಂಶಯ ಉಂಟಾಗೋದಿಲ್ಲ, ನನ್ನ ಮನಸ್ಸಿನಲ್ಲಿ ಗೊಂದಲ ಆಗೋದಿಲ್ಲ. ಆದರೆ ವೇದಗಳನ್ನು ಅನುಸರಿಸುವಾಗ ಅಲ್ಲಿ ಕೆಲವು ಕಡೆ ನನಗೆ ಒಂದು ರೀತಿಯ ಹಿಂಜರಿಕೆ ಉಂಟಾಗುತ್ತೆ, ಗೊಂದಲ ಉಂಟಾಗುತ್ತೆ. ಯಾಕೆ ಅಂತಂದರೆ ವೇದಗಳು ಅಂತ ಹೇಳಿದಾಗ ಅಲ್ಲಿ ಸಾಮಾನ್ಯವಾಗಿ ಬರುವಂತಹದ್ದು ವಿಧಿಶ್ಚ ಪ್ರತಿಷೇಧಶ್ಚ ಅಂತಂದರೆ ವೇದಶಾಸ್ತ್ರಗಳಲ್ಲಿ ಅವುಗಳನ್ನು ಅಧ್ಯಯನ ಮಾಡುವಾಗ ಅಥವಾ ಅನುಸರಿಸುವಾಗ ವಿ ಕ್ಯಾನ್ ಸಿ ಪ್ಲೆಂಟಿ ಆಫ್ ಡೂಸ್ ಆ್ಯಂಡ್ ಡೋಂಟ್ಸ್, ಅಥವಾ ಅದನ್ನು ಯಮ ನಿಯಮ, ವಿಧಿ ನಿಷಿದ್ಧ ಈ ರೀತಿಯಲ್ಲಿ ಕರೀತೀವಿ. ಸೊ ವೇದಗಳು ಈ ರೀತಿ ಹೇಳ್ತಾ ಇದೆ, ಇಂತಹವುಗಳನ್ನು ಮಾಡಬೇಕು, ಇಂತಹವುಗಳನ್ನು ಮಾಡಬಾರ್ದು. ಸೊ ಇಲ್ಲಿ ವೇದಗಳು ಇದನ್ನು ತಿಳಿಸ್ತಾ ಇದೆ ಅಂತ ಹೇಳಿ ಅವುಗಳನ್ನು ನಾನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ದೇರ್ ಆರ್ ಚಾನ್ಸಸ್ ಆಫ್ ಫರ್ಗೆಟಿಂಗ್ ದಿ ವೆರಿ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ವೇದಾಸ್. ಈಗ ವೇದಗಳನ್ನು ನಾನು ತಿಳ್ಕೋಬೇಕು ಅನ್ನುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ ಐ ವಾಂಟ್ ಟು ನೋ ದ ಟ್ರೂತ್ ಅಬೌಟ್ ದಿಸ್ ಆತ್ಮಜ್ಞಾನ. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಅಂತಿಮ ಸತ್ಯ ಅಂತ ಹೇಳ್ತೀವಿ. ಸೊ ಈ ಒಂದು ಟ್ರೂತ್ನ ನಾನು ತಿಳ್ಕೋಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ವೇದಗಳ ಮೊರೆ ಹೋದಾಗ ಆ ವೇದಗಳಲ್ಲಿ ಅಲ್ಲಲ್ಲಿ ಕೆಲವುಗಳನ್ನು ನೀನು ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು, ಇವುಗಳನ್ನು ಮಾಡಬೇಕು, ಇವುಗಳನ್ನು ಮಾಡಬಾರ್ದು, ಇಂತಹದ್ದು ಶಾಸ್ತ್ರದಲ್ಲಿ ವಿಧಿ ಅಂತ ಕರೆದಿದೆ, ಇಂತಹದ್ದನ್ನು ನಿಷಿದ್ಧ ಅಂತ ಇದೆ. ಹೀಗೆ ಈ ವೇದಶಾಸ್ತ್ರಗಳು ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾಗ ಎನಿವೇ ಐ ಆಮ್ ಫಾಲೋಯಿಂಗ್ ವೇದ, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಅಂತ ಹೇಳಿ ಅದಕ್ಕಾಗಿ ನಾನು ಪ್ರಯತ್ನ ಪಟ್ಟಾಗ ನಾನು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸ್ಟಡಿ ಆಫ್ ದಿ ಫಿಲಾಸಫಿ ಆರ್ ಈ ಒಂದು ಆತ್ಮವಿಚಾರವನ್ನು ನಾವು ತಿಳ್ಕೋಬೇಕು, ಆಧ್ಯಾತ್ಮ ಜೀವನವನ್ನು ಮಾಡಬೇಕು, ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಇದನ್ನು ನಾನು ಮಾಡಬೇಕು ಅಂತ ಹೇಳಿ ಇದಕ್ಕಾಗಿ ನಾನು ಇಲ್ಲಿಗೆ ಬಂದಾಗ ಮಧ್ಯದಲ್ಲಿ ಬರುವಂತಹ ಈ ಒಂದು ವಿಧಿ ನಿಷಿದ್ಧ ಆರ್ ಯಮ ನಿಯಮ ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನುವಂತಹದ್ದು ಅಲ್ಲಲ್ಲಿ ನನಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾಗ ನಾನು ಒಂದು ಕಡೆ ಈ ಒಂದು ಆಧ್ಯಾತ್ಮ ಜೀವನದ ಪ್ರಾಕ್ಟೀಸು, ಮತ್ತೊಂದು ಕಡೆ ಇಲ್ಲಿ ವೇದಗಳು ತಿಳಿಸ್ತಾ ಇರುವಂತಹ ಈ ವಿಧಿ ನಿಷಿದ್ಧಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ದೇರ್ ಈಸ್ ಎ ಚಾನ್ಸ್ ನಾನು ಇಲ್ಲಿಗೆ ಬಂದಿರುವಂತಹ ಮುಖ್ಯ ಉದ್ದೇಶ ನನಗೆ ಮರ್ತು ಹೋಗ್ಬೋದು, ನಾನು ಮತ್ತೊಂದು ದಾರಿನಲ್ಲಿ ನಡೀತಾ ಇದ್ದೀನೇನೋ ಅಂತ ಅನ್ನಿಸ್ಬಿಡುತ್ತೆ. ಆ ಒಂದು ಹೆದರಿಕೆ ನನಗಿದೆ. ಸೊ ಅದನ್ನು ಕುರಿತು ಇಲ್ಲಿ ಉದ್ಧವ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೇ ಭಗವಾನ್, ಯು ಆರ್ ದಿ ಸೋರ್ಸ್ ಆಫ್ ದಿಸ್ ವೇದಾಸ್. ಅದರಿಂದ ಯಮ ನಿಯಮಗಳನ್ನು ಪಾಲಿಸ್ತಾ ಹೋದಂತೆ ಇಲ್ಲಿ ಮುಖ್ಯವಾದ ಉದ್ದೇಶವೇ ನಮ್ಮ ಕೈ ತಪ್ಪಿ ಹೋಗ್ಬೋದೇನೋ ಅನ್ನುವಂತಹ ಒಂದು ಹೆದರಿಕೆ ನನ್ನಲ್ಲಿದೆ. ನಾವು ಈ ಪ್ರಪಂಚವನ್ನು ಗುಣದೋಷಗಳಿಂದ ನೋಡದೆ ಹೋದರೆ ಇಲ್ಲಿರುವಂತಹ ದೋಷವನ್ನು ಬಿಟ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗತ್ತೆ. ಹಾಗೂ ಗುಣವನ್ನು ಅನುಸರಿಸುವಂತಹದ್ದು ಕೂಡ ಅನೇಕ ಸಂದರ್ಭಗಳಲ್ಲಿ ಅದು ಕೂಡ ಬಹಳ ಕಷ್ಟವಾಗಿ ಕಂಡುಬರುತ್ತೆ. ಸೊ ಇಲ್ಲಿ ನಾನು ಹೇಗೆ ಮತ್ತೆ ಮುಂದುವರಿಬೇಕು ಅನ್ನುವಂತಹದ್ದು ನನ್ನಲ್ಲಿ ಉಂಟಾಗಿರುವಂತಹ ಗೊಂದಲ. ಆದ್ದರಿಂದ ಹೇ ಪರಮಾತ್ಮ, ಈ ವಿಷಯದಲ್ಲಿ ನನ್ನ ಪ್ರಶ್ನೆ ಈ ರೀತಿ ಇದೆ. ಸೊ ಇನ್ ದಿಸ್ ವರ್ಲ್ಡ್, ಈ ಒಂದು ಜಗತ್ತಿನಲ್ಲಿ ದೇರ್ ಆರ್ ಪ್ಲೆಂಟಿ ಆಫ್ ಗುಣಾಸ್ ಆ್ಯಂಡ್ ದೋಷಾಸ್. ಸೊ ಹೀಗಿದ್ದಾಗ ನಾನು ನಿಜವಾಗ್ಲೂ ಫಾಲೋ ಮಾಡಬೇಕಾಗಿರುವಂತಹದ್ದು ಯಾವುದು?
ಮತ್ತು ಯಾವುದನ್ನು ನಾನು ಅನುಸರಿಸಲೇಬಾರದು, ಯಾವುದೇ ಕಾರಣಕ್ಕೂ ಐ ಶುಡ್ ನಾಟ್ ಫಾಲೋ ದಟ್ ಅನ್ನುವಂತಹದ್ದು ಯಾವುದು. ಜೊತೆಗೆ ನನಗೆ ಹೇಗೆ ಅರ್ಥ ಆಗುತ್ತೆ ಇದು ಸರಿ ಅಥವಾ ಇದು ತಪ್ಪು, ಇಂತಹದ್ದನ್ನು ನಾನು ಅನುಸರಿಸಬೇಕು ಅಥವಾ ಇವುಗಳನ್ನು ನಾನು ಫಾಲೋ ಮಾಡಬಾರ್ದು ಅನ್ನುವಂತಹದ್ದು ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಸೊ ನನಗೆ ಈ ಸಂದರ್ಭದಲ್ಲಿ ನಾನು ಸ್ವಂತ ನಿರ್ಧಾರ ತಗೊಳ್ಳೋಕೆ ಆಗ್ತಾ ಇಲ್ಲ. ನನಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಸೊ ಎನಿವೇ, ಈ ಒಂದು ಜ್ಞಾನ ಸಂಪಾದನೆಗಾಗಿ ಈ ಒಂದು ಮಾರ್ಗದಲ್ಲಿ ನಾನು ಬರ್ತಾ ಇರಬೇಕಾದ್ರೆ, ಸೊ ವಾಟ್ ಐ ಹ್ಯಾವ್ ಟು ಫಾಲೋ, ವಾಟ್ ಐ ಶುಡ್ ನಾಟ್ ಫಾಲೋ, ಈ ವಿಚಾರವನ್ನು ತಿಳಿಸ್ಕೊಡು. ಸೊ ಇದು ನನಗೆ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಉದ್ಧವನ ಪ್ರಶ್ನೆ ಈ ರೀತಿ ಇತ್ತು. ಸೊ ಪರಮಾತ್ಮ ಉದ್ಧವನ ಈ ಪ್ರಶ್ನೆಯನ್ನ ತಿಳ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಬಟ್ ಪರಮಾತ್ಮ ಯಾವ ರೀತಿಯಲ್ಲಿ ಉಪದೇಶವನ್ನು ಕೊಡ್ತಾನೆ ಅಂತಂದರೆ, ಪರಮಾತ್ಮ ತಿಳಿಸಿಕೊಡುವಂತಹ ದ ವೇ ಆಫ್ ಟೀಚಿಂಗ್ ಮೆಥಡ್ ಅಂತ ಹೇಳ್ತಾರೆ. ಸೊ ಈ ಒಂದು ಟೀಚಿಂಗ್ ಮೆಥಡು ಸಂಪೂರ್ಣವಾಗಿ ಬಹಳ ವಿಶಿಷ್ಟವಾಗಿರುತ್ತೆ. ಯಾಕೆ ಅಂತಂದರೆ, ಪ್ರಶ್ನೆಯನ್ನು ಕೇಳಿದ ಕೂಡಲೇ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಆ ಪ್ರಶ್ನೆಯ ಮರ್ಮವನ್ನು ಅರಿತು ಅದಕ್ಕೆ ಪೂರಕವಾಗಿ ದ ಎಂಟೈರ್ ಬ್ಯಾಕ್ಗ್ರೌಂಡ್ ಅಂತಂದರೆ ಆ ಪ್ರಶ್ನೆಯ ಮರ್ಮದ ಹಿಂದೆ ಇರುವಂತಹ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸ್ತಾನೆ. ಆಗ ಆ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟರೆ ಪ್ರಶ್ನೆ ಕೇಳಿದವನಿಗೂ ಕೂಡ ಈ ಪ್ರಶ್ನೆ ನನ್ನಲ್ಲಿ ಉದ್ಭವ ಆಯ್ತಲ್ಲ, ನನ್ನಲ್ಲಿ ಈ ಒಂದು ಪ್ರಶ್ನೆ ಹುಟ್ಟಿದೆಯಲ್ಲ, ಈ ಪ್ರಶ್ನೆ ಎಲ್ಲಿ ಹುಟ್ಟಿ ಬಂದಿದೆ ಅನ್ನುವಂತಹದ್ದು ಕೂಡ ನನಗೆ ಅರ್ಥ ಆಗತ್ತೆ. ಇದು ಪ್ರಶ್ನೆ ಕೇಳಿರುವವನ ಮನದಲ್ಲಿ ಬರುವಂತಹ ಒಂದು ಸ್ಪಷ್ಟತೆ. ಆ ರೀತಿಯಲ್ಲಿ ಪರಮಾತ್ಮ ಅವನಿಗೆ ಉಪದೇಶವನ್ನು ಕೊಡ್ತಾನೆ. ಸೊ ಪ್ರಶ್ನೆ ಕೇಳಿಯಾಗಿದೆ. ಸೊ ಈಗ ಪ್ರಶ್ನೆಯ ಮರ್ಮವನ್ನು ಭಗವಂತ ತಿಳ್ಕೊಂಡು, ಸೊ ಅದಕ್ಕೆ ಪೂರಕವಾಗಿ ಯಾವುದೆಲ್ಲವನ್ನ ತಿಳಿಸ್ಕೊಟ್ರೆ ಇವನಿಗೆ ಸಂಪೂರ್ಣವಾಗಿ ಪ್ರಶ್ನೆನೂ ಅರ್ಥ ಆಗುತ್ತೆ, ಹಾಗೂ ಉತ್ತರವನ್ನು ಅಂತಂದರೆ ಕೊಡುವಂತಹ ಒಂದು ಉಪದೇಶವನ್ನು ಕೂಡ ಇವನು ಬಹಳ ಸುಲಭವಾಗಿ ಗ್ರಾಸ್ಪ್ ಮಾಡ್ತಾನೆ. ಸೊ ಆ ರೀತಿಯಲ್ಲಿ ಇವನಿಗೆ ಉಪದೇಶವನ್ನು ಕೊಡಬೇಕು. ಸೊ ದಿಸ್ ಈಸ್ ಹೌ ದಿ ಭಗವಂತ ಟೀಚರ್ಸ್. ಸೊ ಈ ಸಂದರ್ಭದಲ್ಲಿ ಭಗವಂತನಿಗೆ ಏನನ್ಸುತ್ತೆ ಅಂತಂದರೆ, ಸಿಮಿಲರ್ಲಿ ಜಸ್ಟ್ ಲೈಕ್ ಉದ್ಧವ ಇಲ್ಲಿ ಹೇಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ಇದೇ ರೀತಿಯಲ್ಲಿ ನಾನು ಮಹಾಭಾರತದ ಯುದ್ಧ ಭೂಮಿನಲ್ಲಿ ಅರ್ಜುನ ಕೂಡ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದ. ಸೊ ಅವನು ಕೂಡ ಪ್ರಶ್ನೆಯನ್ನು ಮಾಡಿ ನನ್ನಿಂದ ಉತ್ತರವನ್ನು ಪಡ್ಕೋತಾ ಇದ್ದ. ಆದರೆ ಎಲ್ಲೂ ಕೂಡ ಸಂಪೂರ್ಣವಾಗಿ ಅರಿಯುವ ಮುಂಚೆ ಅವನು ಮುಂದೆ ಹೋಗ್ತಿರ್ಲಿಲ್ಲ. ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ಮತ್ತೆ ಮತ್ತೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಹೇಳಿ ವಿಧವಾಗಿ ಅರ್ಜುನ ಕೂಡ ಪ್ರಶ್ನೆ ಮಾಡ್ತಾ ಇದ್ದ. ಆಮೇಲೆ ನಾನು ಕೊಡುವಂತಹ ಉಪದೇಶ ಅವನಿಗೆ ಸಂಪೂರ್ಣವಾಗಿ ಮನದಟ್ಟಾಗ್ತಾ ಇತ್ತು. ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್ ಈವನ್ ಹಿಯರ್ ಉದ್ಧವ ಈಸ್ ಕ್ವಶನಿಂಗ್. ಸೊ ಅಲ್ಲಿ ಮಹಾಭಾರತದ ಯುದ್ಧ ಭೂಮಿನಲ್ಲಿ ಅರ್ಜುನ ಹೇಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಇಲ್ಲಿ ಉದ್ಧವ ಕೂಡ ನನ್ನನ್ನು ಅದೇ ಸೇಮ್ ಪ್ಯಾಟ್ರನ್ ಆ ರೀತಿಯಲ್ಲೇ ಇವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಇವನಿಗೂ ಕೂಡ ನಾನು ಅದೇ ಮಾರ್ಗವನ್ನು ಅನುಸರಿಸಿ ಇವನಿಗೆ ಉತ್ತರವನ್ನು ಕೊಡಬೇಕು, ಉಪದೇಶವನ್ನು ಮಾಡಬೇಕು. ಸೊ ದ ಸೇಮ್ ತತ್ವ ಆರ್ ದಿ ಮೆಥಡ್ ಆಫ್ ಟೀಚಿಂಗ್ ಈಸ್ ಅಡಾಪ್ಟೆಡ್ ಈವನ್ ವೈಲ್ ಟೀಚಿಂಗ್ ದಿ ನಾಲೆಡ್ಜ್ ಟು ಉದ್ಧವ. ಸೊ ಭಗವಂತ ಹೇಳ್ತಾನೆ, ಯೋಗಾಸ್ತ್ರಯೋ ಮಯಾ ಪ್ರೋಕ್ತ ನೃಣಾಂ ಶ್ರೇಯೋ ವಿದಿತ್ಸಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋ ನ್ಯೋಸ್ತಿ ಕುತ್ರಚಿತ್. ನಿರ್ವಿಣ್ಣಾನಾಂ ಜ್ಞಾನಯೋಗೋ ನ್ಯಾಸಿನಮಿಹ ಕರ್ಮಸು ತೇಷ್ವ ನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕಾಮಿನಾಂ. ಹೇ ಪ್ರಿಯ ಉದ್ಧವ, ನೋಡಪ್ಪ, ನಾನು 3 ರೀತಿಯ ಯೋಗಗಳನ್ನು ಉಪದೇಶ ಮಾಡಿದ್ದೀನಿ.
ಈ ಉಪದೇಶ ಯಾಕೆ ಅಂತಂದರೆ, ಮುಖ್ಯವಾಗಿ ಮನಸ್ಸು ಪರಿಶುದ್ಧವಾಗಬೇಕು, ಮನಸ್ಸು ನಿರ್ಮಲವಾಗಿರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇರಬಾರದು, ಮನಸ್ಸಿನಲ್ಲಿ ಯಾವುದೇ ದೋಷ ಇಲ್ಲ ಅಂತಂದಾಗ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪರಿಶುದ್ಧತೆ. ಸೊ ಅಂತಹ ಒಂದು ಪರಿಶುದ್ಧತೆಯಾದ ಮನಸ್ಸನ್ನು ಹೊಂದಬೇಕು ಅಂತಂದರೆ ಅದಕ್ಕಾಗಿ ನಾನು 3 ರೀತಿಯ ಯೋಗಗಳನ್ನು ನಾನು ಉಪದೇಶ ಮಾಡಿದ್ದೀನಿ. ಸೊ ಐ ಹ್ಯಾವ್ ಇಂಟ್ರಡ್ಯೂಸ್ಡ್ 3 ಡಿಫರೆಂಟ್ ಪಾತ್ಸ್ ಆ್ಯಸ್ ಸಾಧನ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಅಲ್ಲಿ ಅನುಸರಿಸಬಹುದಾದಂತಹ 3 ವಿವಿಧ ಮಾರ್ಗಗಳನ್ನು ಕುರಿತು ನಾನು ಈಗಾಗಲೇ ಉಪದೇಶ ಮಾಡಿದ್ದೀನಿ. ಸೊ ಈ 3 ರೀತಿಯ ವಿವಿಧ ಮಾರ್ಗಗಳು ಮನುಷ್ಯನ ಶ್ರೇಯಸ್ಸಿಗಾಗಿ ಮಾತ್ರ. ಶ್ರೇಯಸ್ಸನ್ನ ಬಯಸುವಂತಹ ಸಾಧಕನ ಮನಸ್ಸು ಇಟ್ ಶುಡ್ ಬಿ ವೆರಿ ಪ್ಯೂರ್. ಯಾಕೆ ಅಂತಂದರೆ ಸಾಧಕ ಅಂತ ನಾವು ಮಾತನಾಡಿದಾಗ ಈ ಒಂದು ಪದ ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಮಾತ್ರ ಕಂಡುಬರುವಂತಹದ್ದು. ಲೌಕಿಕದ ಅನೇಕ ಕಡೆಗಳಲ್ಲಿ ಅಲ್ಲೂ ಕೂಡ ಕಲಿಯುವಂತಹದ್ದು ಸಾಕಷ್ಟು ಇರುತ್ತೆ. ಬಟ್ ಅಲ್ಲಿ ಉದ್ದೇಶನೇ ಬೇರೆ ಇರುತ್ತೆ. ಸೊ ಬದುಕಿನ ಅನೇಕ ರೀತಿಯ ಸೌಕರ್ಯಗಳಿಗಾಗಿ ಕೆಲವು ಲೌಕಿಕ ವಿದ್ಯೆಯನ್ನು ಕಲಿಯುವಂತಹದ್ದು. ಆದರೆ ಈ ಆಧ್ಯಾತ್ಮ ಜೀವನ ಅಂತ ಹೇಳಿದಾಗ ಇದು ಸೆಲ್ಫ್ಲೆಸ್. ಅಲ್ಲಿ ನನಗೆ ಇಂತಹದ್ದು ಬೇಕು ಅನ್ನುವಂತಹದ್ದಲ್ಲ, ಇಲ್ಲಿ ನನ್ನ ಆತ್ಮದ ಉದ್ಧಾರಕ್ಕಾಗಿ. ಸೊ ಇಲ್ಲಿ ಸಾಧನೆ ಅಥವಾ ಸಾಧನಾ ಮಾರ್ಗ ಅಂತಂದಾಗ ಇಟ್ ಈಸ್ ಆಧ್ಯಾತ್ಮ ಜೀವನ. ಸೊ ಆಧ್ಯಾತ್ಮ ಜೀವನದಲ್ಲಿ ಇಲ್ಲೊಬ್ಬ ಸಾಧಕ ಇದ್ದಾನೆ, ಅವನು ಈ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಅವನು he is practicing the spirituality. So the very important qualification of a sadhaka in spirituality is he should have the very pure mind. See, knowing something in the laukika is easy, ಬಟ್ ಇಲ್ಲಿ ಸ್ಪಿರಿಚುಯಾಲಿಟಿನಲ್ಲಿ ವೆನ್ ಇಟ್ ಈಸ್ ಸೆಡ್ ಜ್ಞಾನ, ಇಟ್ ಈಸ್ ಆಲ್ವೇಸ್ ಅಬೌಟ್ ದಿ ಸೆಲ್ಫ್, ಆತ್ಮಜ್ಞಾನ. ಸೊ ಇಲ್ಲಿ ಈ ಒಂದು ಆತ್ಮಜ್ಞಾನವನ್ನು ತಿಳ್ಕೋಬೇಕು ಅಂತಂದಾಗ ಮನಸ್ಸು ಬಹಳ ಪರಿಶುದ್ಧವಾಗಿರಬೇಕು. ದೆನ್ ಇಟ್ ಈಸ್ ಪಾಸಿಬಲ್ ಟು ಫಾಲೋ. ಸೊ ಅದರಿಂದ ನಾನು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿರುವಂತಹ ಈ 3 ಡಿಫರೆಂಟ್ ಪಾತ್ಸ್ ಇನ್ ಸ್ಪಿರಿಚುಯಾಲಿಟಿ ಈಸ್ ಫಾರ್ ದಿ ವೆಲ್ಫೇರ್ ಆಫ್ ಎ ಸಾಧಕ ಇನ್ ಸ್ಪಿರಿಚುಯಾಲಿಟಿ. ಸೊ ಇಟ್ ವಿಲ್ ಅಪ್ಲಿಫ್ಟ್ ಹಿಮ್. ಇದು ಅವನ ಶ್ರೇಯಸ್ಸಿಗಾಗಿ, ಅವನ ಉದ್ಧಾರಕ್ಕಾಗಿ. ಸೊ ಆದ್ದರಿಂದ ಅವನ ಉದ್ಧಾರ ಆಗಬೇಕು ಅಂತಂದರೆ ಅವನು ಇವೆಲ್ಲವನ್ನು ಅನುಸರಿಸಬೇಕಾಗತ್ತೆ. ಇಲ್ಲಿ ನಾನು ಯಾವ ಮಾರ್ಗವನ್ನು ತಿಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಆ ಮಾರ್ಗದಲ್ಲಿ ಅವನು ಹೆಜ್ಜೆ ಹಾಕಬೇಕು ಅಂತಂದರೆ ದ ವೆರಿ ಬೇಸಿಕ್ ಕ್ವಾಲಿಫಿಕೇಶನ್ ಈಸ್ ಹಿ ಶುಡ್ ಹ್ಯಾವ್ ಎ ಪ್ಯೂರ್ ಮೈಂಡ್. ಮನಸ್ಸು ಪರಿಶುದ್ಧವಾಗಿದೆ ಅಂತಂದಾಗ ಹಿ ಈಸ್ ಕ್ವಾಲಿಫೈಡ್. ದೆನ್ ಹಿ ಈಸ್ ದಿ ಬೆಸ್ಟ್ ಅಧಿಕಾರಿ. ಸೊ ಅದರಿಂದ ಅದಕ್ಕಾಗಿ ನಾನು ಈ ರೀತಿ 3 ಬೇರೆ ಬೇರೆ ಮಾರ್ಗಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವುದು ಅಂತಂದರೆ, ಒಂದು ಜ್ಞಾನಯೋಗ ಆರ್ ದಿ ಪಾತ್ ಆಫ್ ಜ್ಞಾನ ಮಾರ್ಗ, ಅಂಡ್ ಕರ್ಮ ಮಾರ್ಗ ಆರ್ ದಿ ಕರ್ಮಯೋಗ, ಅಂಡ್ ದಿ ಅನದರ್ ಒನ್ ಇಸ್ ಭಕ್ತಿ ಯೋಗ, ಭಕ್ತಿ ಮಾರ್ಗ. ಸೊ ಈ ಒಂದು 3 ಮಾರ್ಗಗಳು ಕೂಡ
ಇಟ್ ಈಸ್ ಮೆಂಟ್ ಫಾರ್ ದಿ ಪರಮ ಕಲ್ಯಾಣ ಆಫ್ ಎ ಸಾಧಕ. ಬಟ್ ಈ 3 ಮಾರ್ಗಗಳನ್ನು ಬಿಟ್ಟರೆ ಮನುಷ್ಯನ ಕಲ್ಯಾಣಕ್ಕಾಗಿ ಬೇರೆ ಇನ್ನಾವ ಮಾರ್ಗವೂ ಇಲ್ಲ. ಸೊ ಅವನು ನನ್ನ ಉದ್ಧಾರ ಆಗಬೇಕು, ನಾನು ಇಲ್ಲಿ ಐ ಹ್ಯಾವ್ ಟು ಗೇನ್ ಸಮಥಿಂಗ್ ಇನ್ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಈ 3 ಮಾರ್ಗವನ್ನು ಬಿಟ್ಟರೆ ಅವನಿಗೆ ಇನ್ನೊಂದು ಮಾರ್ಗ ಇದೆ ಅನ್ನುವಂತಹದ್ದಿಲ್ಲ. ಸೊ ಇಲ್ಲಿ ಅಮಾಂಗ್ ದೀಸ್ 3 ಜ್ಞಾನ ಮಾರ್ಗ ಅಂತ ಹೇಳಿದಾಗ ಈ ಜ್ಞಾನಕ್ಕೆ ಅಥವಾ ಜ್ಞಾನ ಮಾರ್ಗಕ್ಕೆ ಹೂ ಇಸ್ ದಿ ಫಿಟ್ ಅಧಿಕಾರಿ, ಹೂ ಇಸ್ ಕ್ವಾಲಿಫೈಡ್? ಕರ್ಮ ಅಂಡ್ ಕರ್ಮಫಲ ಅಂತ ಹೇಳ್ತೀವಿ. ಯಾವ ಸಾಧಕನಿಗೆ ಕರ್ಮ ಮತ್ತು ಕರ್ಮಫಲ ಇವುಗಳ ಬಗ್ಗೆ ಯಾವುದೇ ರೀತಿಯ ಇಂಟೆನ್ಷನ್ಗಳು ಇಲ್ಲ ಅಂತಂದಾಗ ಹಿ ಈಸ್ ಬೆಸ್ಟ್ ಫಿಟ್ ಫಾರ್ ಜ್ಞಾನ ಮಾರ್ಗ. ಸೊ one who can give up the karma and the karma phala, such a person is the adhikari for ಜ್ಞಾನ ಯೋಗ. ಹಾಗಾದರೆ ಕರ್ಮ ಮತ್ತು ಕರ್ಮದ ಫಲಗಳ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತಹವನು ಜ್ಞಾನ ಮಾರ್ಗಕ್ಕೆ ಫಿಟ್ ಅಧಿಕಾರಿ ಅಂತಂದಾಗ ಅಂತಹ ಮನುಷ್ಯ ಆರ್ ಅಂತಹ ಸಾಧಕ ಕರ್ಮಗಳನ್ನು ಮಾಡುವ ಹಾಗಿಲ್ವಾ? ಈ ಒಂದು ಪ್ರಶ್ನೆ ಬರುತ್ತೆ. ಬಟ್ ಎಸ್, ಅವರು ಕರ್ಮವನ್ನು ಮಾಡಲೇಬೇಕು. ದೇ ಹ್ಯಾವ್ ಟು ಇನ್ವಾಲ್ವ್ ಇನ್ ದೀಸ್ ಕರ್ಮಾಸ್. ಬಟ್ ಅವರುಗಳೆಲ್ಲ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡ್ತಾರೆ ಅಂತಂದರೆ ದೇ ಪರ್ಫಾರ್ಮ್ ದೀಸ್ ಕರ್ಮಾಸ್ ಆಸ್ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಕರ್ಮವನ್ನು ಆರ್ ಈ ಒಂದು ಕಾರ್ಯವನ್ನು ನಾನು ಮಾಡಲೇಬೇಕು. ಯಾಕೆ ಮಾಡಲೇಬೇಕು? ಬಿಕಾಸ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಈ ಒಂದು ಕರ್ಮವನ್ನು ನಾನು ಮಾಡ್ತಾ ಇರುವಂತಹದ್ದು ಬಿಕಾಸ್ ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಮೈ ಕರ್ತವ್ಯ. ಇನ್ಫ್ಯಾಕ್ಟ್ ಇಟ್ ಈಸ್ ಮೈ ಕರ್ತವ್ಯ ಅಂತ ಹೇಳಿದಾಗ ಇನ್ ಸ್ಪಿರಿಚುಯಾಲಿಟಿ ಇಟ್ ಆಲ್ಸೋ ಮೀನ್ಸ್ ಇಟ್ ಈಸ್ ಮೈ ಧರ್ಮ. ಸೊ ಕೆಲ ಸಂದರ್ಭಗಳಲ್ಲಿ ಧರ್ಮ ಅಂತ ಹೇಳಿದಾಗ ಧರ್ಮ ಅನ್ನುವ ಪದಕ್ಕೆ ಈ ಒಂದು ಕರ್ತವ್ಯ ಅನ್ನುವಂತಹದ್ದು ಕೂಡ ಅರ್ಥವನ್ನು ಕೊಡುತ್ತೆ. ಸೊ ಈ ರೀತಿಯಲ್ಲಿ ಯಾವ ಸಾಧಕ ತಾನು ಕರ್ಮವನ್ನು ಮಾಡ್ತಾ ಇದ್ದಾಗ ನಾನು ಈ ಕರ್ಮವನ್ನು ಒಂದು ಧರ್ಮ ಅಥವಾ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇದು ನನ್ನ ಕರ್ತವ್ಯ ಆಗಿರೋದ್ರಿಂದ ಐ ಕೆನಾಟ್ ಎಸ್ಕೇಪ್ ಆರ್ ಐ ಶುಡ್ ನಾಟ್ ಎಸ್ಕೇಪ್. ಇಟ್ ಈಸ್ ನಾಟ್ ದಟ್ ಐ ಕೆನಾಟ್, ಐ ಶುಡ್ ನಾಟ್ ಎಸ್ಕೇಪ್ ಆರ್ ಐ ಶುಡ್ ನಾಟ್ ಕಮ್ ಅವೇ ಫ್ರಮ್ ದಿಸ್. ನಾನು ಇದನ್ನು ಮಾಡಲೇಬೇಕು. ದಟ್ ಈಸ್ ಕಾಲ್ಡ್ ಕರ್ತವ್ಯ. ಸೊ ಈ ರೀತಿ ಮಾಡುವಂತಹ ಕೆಲವು ಕರ್ಮಗಳನ್ನು ಧರ್ಮದ ಅಡಿಯಲ್ಲಿ ಇದು ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ಅವ್ರು ಮಾಡ್ತಾರೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಕರ್ಮವನ್ನು ಇಟ್ ಈಸ್ ಟು ಬಿ ಡನ್ ಬೈ ದೆಮ್. ಯಾಕೆ ಅಂತಂದರೆ ಇದು ಅವರನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾರು ಮಾಡೋ ಹಾಗಿಲ್ಲ. ಅವರೇ ಮಾಡಬೇಕಾಗಿರುವಂತಹ ಈ ಒಂದು ಪರ್ಟಿಕ್ಯುಲರ್ ಕರ್ಮ ಅದಾಗಿರೋದ್ರಿಂದ ಅವರು ಅಂತಹ ಕರ್ಮವನ್ನು ಮಾಡುವಾಗ ಇದು ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಸೊ ಐ ವಿಲ್ ಡೂ ದಿಸ್. ಸೊ ಯಾವಾಗ ಅವರಲ್ಲಿ ಈ ಒಂದು ಕರ್ತವ್ಯ ಅಥವಾ ನನ್ನ ಧರ್ಮ ಇದು ನಾನು ಮಾಡುವಂತಹದ್ದು ಈ ಒಂದು ಮನೋಭಾವದಿಂದ ಅವರು ಕರ್ಮವನ್ನು ಮಾಡಿದಾಗ ಅವರಲ್ಲಿ ಈ ಕರ್ಮದ ಮೂಲಕ ನನಗೆ
ಇಂತಹ ಒಂದು ಪ್ರತಿಫಲ ಬೇಕಾಗಿದೆ ಅನ್ನುವಂತಹ ಯಾವ ಮುನ್ಸೂಚನೆ ಅಥವಾ ಸುಳಿವು ಕೂಡ ಅವರ ಮನಸ್ಸಿನಲ್ಲಿ ಇರೋದಿಲ್ಲ. ಅಂತಂದ್ರೆ ಅಲ್ಲಿ ಯಾವುದೇ ಇಂಟೆನ್ಷನ್ ಇಲ್ಲ. ಯಾವುದೇ ಇಂಟೆನ್ಷನ್ ಇಲ್ಲದೆ ಪ್ರತಿ ಫಲದ ಅಪೇಕ್ಷೆಯನ್ನು ಹೊಂದದೆ ಈ ಕರ್ಮವನ್ನು ನಾನು ನನ್ನ ಧರ್ಮ, ಇದನ್ನು ನಾನು ಮಾಡಲೇಬೇಕು, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಈ ಭಾವದಲ್ಲಿ ಅವ್ರು ಮಾಡ್ತಾರೆ. ಹಾಗಲ್ಲಿ ಫಲ ಅನ್ನೋಂತಹದ್ರ ಬಗ್ಗೆ ಅವರಿಗೆ ನಿರೀಕ್ಷೆ ಇರೋದಿಲ್ಲ. ಮತ್ತು ಈ ಕರ್ಮವನ್ನು ಮಾಡಿದಾಗ ಫಲದ ಅಪೇಕ್ಷೆ ಇರೋದಿಲ್ಲ. ಧರ್ಮ ಅಂತ ಹೇಳಿ ಮಾಡ್ತಾರೆ, ಇಟ್ ಈಸ್ ಕರ್ತವ್ಯ ಅಂತ ಹೇಳಿ ಮಾಡ್ತಾರೆ. ಒಂದು ಕರ್ಮ ಅಂತಂದಾಗ ಅದಕ್ಕೆ ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ದಿಸ್ ಈಸ್ ದಿ ಕರ್ಮ ಥಿಯರಿ ಸೇಸ್ ದಿಸ್. ಒಂದು ಕರ್ಮ ಅಂತ ಹೇಳಿದಾಗ ಆ ಕರ್ಮಕ್ಕೆ ಒಂದು ಫಲ ಈಸ್ ಗ್ಯಾರಂಟಿ. ಬಟ್ ಇಲ್ಲಿ ಕರ್ಮ ಮಾಡ್ತಾ ಇರುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಈ ಕರ್ಮವನ್ನು ನಾನು ಮಾಡ್ತಾ ಇರುವಂತಹದ್ದು ಇಲ್ಲಿ ನನ್ನ ಯಾವ ರೀತಿಯ ಇಂಟೆನ್ಷನ್ ಇಲ್ಲ, ಉದ್ದೇಶವೇ ಇಲ್ಲ, ಆದರೆ ಈ ಕರ್ಮವನ್ನು ನಾನು ಮಾಡಲೇಬೇಕು. ಯಾಕೆ ನಾನು ಮಾಡಬೇಕು ಅಂತಂದರೆ ಇದು ನನ್ನ ಧರ್ಮ. ಸೊ ಕೇವಲ ಒಂದು ಧರ್ಮವನ್ನು ಅಲ್ಲಿ ಜರುಗಿಸಬೇಕಾಗಿರುತ್ತೆ, ಒಂದು ಕರ್ತವ್ಯವನ್ನು ಮಾಡಬೇಕಾಗಿರುತ್ತೆ. ಸೊ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಅವನಿಗೆ ಫಲದ ಮೇಲೆ ಅಪೇಕ್ಷೆ ಇರೋದಿಲ್ಲ. ಆದರೂ ಕೂಡ ಅಕಾರ್ಡಿಂಗ್ ಟು ದಿ ಕರ್ಮ ಥಿಯರಿ ದೆರ್ ಈಸ್ ಆಲ್ವೇಸ್ ಎ ಫಲ ಫಾರ್ ಎ ಕರ್ಮ. ಸೊ ಇಲ್ಲಿ ಏನಾದರೆ, ಇಲ್ಲಿ ಇವನು ಕರ್ಮವನ್ನು ಮಾಡಿದಾನೆ, ಫಲದ ಅಪೇಕ್ಷೆ ಇಲ್ಲ. ಹಿ ಹ್ಯಾಸ್ ಡನ್ ಎ ಕರ್ಮ, ಬಟ್ ಆ ಫಲವನ್ನು ಅನುಭವಿಸೋದಕ್ಕೆ ಅಲ್ಲಿ ಬೇರೆಯವರು ಇರ್ತಾರೆ. ಸೊ ಇಟ್ ವಿಲ್ ಬಿ ಬೆನಿಫಿಟೆಡ್ ಫಾರ್ ಸೋ ಮೆನಿ ಅದರ್ ಪೀಪಲ್. Because it is a benefit for so many other people, this person has to do this karma as a kartavya. So maybe the person who does the karma, he may give it up. ಅವನು ಬಿಟ್ಕೊಟ್ಟಿರ್ತಾನೆ. He is not interested in the phalas. ಜಸ್ಟ್ ಒಂದು ಕರ್ಮವನ್ನು ನಾನು ಕರ್ತವ್ಯ ಅಂತ ಹೇಳಿ ಮಾಡಿದ್ದೀನಿ, ದಟ್ ಇಟ್ ಸೆಲ್ಫ್ ಈಸ್ ತುಷ್ಟಿ ಫಾರ್ ಹಿಮ್. ಬಟ್ ಒಂದು ಸಂದರ್ಭದಲ್ಲಿ ಕೆಲವು ಕರ್ಮಗಳು ಲೋಕದಲ್ಲಿ ನಡೆಯಲೇಬೇಕು, ಕೆಲವು ಕರ್ಮಗಳು ಲೋಕದಲ್ಲಿ ಜರುಗಲೇಬೇಕು, ಅದು ನಿಲ್ಸಕ್ಕಾಗದೇ ಇಲ್ಲ. ಹಾಗೂ ಅಂತಹ ಕರ್ಮಗಳು ನಡೆದಾಗ ಅವುಗಳ ಮೂಲಕ ಹೊರಬರುವಂತಹ ಫಲಕ್ಕಾಗಿ ಅನೇಕರು ಕಾಯ್ತಾ ಇರ್ತಾರೆ. ಕರ್ಮ ಈಸ್ ಡನ್ ಬೈ ಸಂಬಡಿ ಎಲ್ಸ್, ಫಲ ಈಸ್ ಬೀಯಿಂಗ್ ಎಂಜಾಯ್ಡ್ ಬೈ ಸಮ್ ಅದರ್ ಪೀಪಲ್. ವೈ ಇಟ್ ಈಸ್ ಸೋ? ಬಿಕಾಸ್ ಈ ಕರ್ಮ ಅಲ್ಲಿಂದ ಬರುವಂತಹ ಫಲಕ್ಕಾಗಿ ಕಾದಿರುವಂತಹ ಜನ ಅಂತ ಹೇಳಿದಾಗ ಅವರು ಅನೇಕ ಸಂದರ್ಭಗಳಲ್ಲಿ ಅಶಕ್ತರಾಗಿರ್ತಾರೆ. ಕರ್ಮವನ್ನು ಮಾಡೋಕ್ಕೆ ಆಗದೇ ಇರುವ ಮಟ್ಟದಲ್ಲಿ ಅವರಿರ್ತಾರೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ಕರ್ಮದಿಂದ ಬರುವಂತಹ ಫಲವನ್ನು ಅವರು ಅನುಭವಿಸ್ಬೇಕಾಗುತ್ತೆ, ಅವರು ಅದನ್ನು ಭೋಗಿಸ್ಬೇಕು. ಬಟ್ ಅವರು ಅದನ್ನು ಭೋಗಿಸಬೇಕು ಅಂತಂದಾಗ ಅವರು ಕರ್ಮವನ್ನು ಮಾಡೋಕ್ಕೆ ಆಗೋದಿಲ್ಲ, ಅವರು ಅಶಕ್ತರಾಗಿರ್ತಾರೆ. ಸೊ ಇಲ್ಲಿ ಕರ್ಮವನ್ನು ಮಾಡಿದಂತಹ ವ್ಯಕ್ತಿ ಆ್ಯಸ್ ಎ ಡ್ಯೂಟಿ, ಆ್ಯಸ್ ಎ ಕರ್ತವ್ಯ ಅವನು ಮಾಡಿರ್ತಾನೆ. ಬಟ್ ಫಲ ಅನ್ನೋಂತಹದ್ದು ಅನೇಕ ಬೇರೆ ಬೇರೆ ಜನಗಳಿಗೆ ಅದು ರೀಚ್ ಆಗಿರುತ್ತೆ. ಸೊ ಈ ದೃಷ್ಟಿಯಿಂದ ಕರ್ಮ ಅಂಡ್ ಕರ್ಮಫಲದಿಂದ ವಿರಕ್ತನಾದಂತಹ ಸಾಧಕ ಈಸ್ ದಿ ಬೆಸ್ಟ್ ಅಧಿಕಾರಿ ಫಾರ್ ಜ್ಞಾನಯೋಗ. ಸೊ ಹೂ ಈಸ್ ದಿ ಬೆಸ್ಟ್ ಅಧಿಕಾರಿ ಫಾರ್ ಜ್ಞಾನಯೋಗ ಅಂತಂದರೆ, ಯಾವ ಸಾಧಕನಿಗೆ ಕರ್ಮ ಮತ್ತು ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ವಿರಕ್ತನಾಗಿರ್ತಾನೆ, ಹಾಗೂ ಅವನು ಮಾಡುವಂತಹ ಕರ್ಮಗಳು ಲೋಕದ ಕಲ್ಯಾಣದ ಹಿತದೃಷ್ಟಿಯಿಂದ ಮಾಡಿರ್ತಾನೆ, ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಿರ್ತಾನೆ.
ಅಂತಹವನು ಈಸ್ ಬೆಸ್ಟ್ ಫಿಟ್ ಫಾರ್ ದಿ ಜ್ಞಾನಯೋಗ. ಸೊ ದೀಸ್ ಪೀಪಲ್ ಆರ್ ಕ್ವಾಲಿಫೈಡ್ ಫಾರ್ ದಿಸ್ ಜ್ಞಾನ ಮಾರ್ಗ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ. ಯಾರೋ ಒಬ್ಬ ಸಾಧಕ ನನಗೆ ಕರ್ಮ ಮತ್ತು ಕರ್ಮಫಲದಲ್ಲಿ ಏನೇನೂ ಇಂಟೆನ್ಷನ್ ಇಲ್ಲ, ನಾನು ಇದರಿಂದ ವಿರಕ್ತನಾದವನು ಅಂತ ಹೇಳಿದ್ರೂ ಕೂಡ ನಂತರ ಅವನಲ್ಲಿ ವೈರಾಗ್ಯ ಉಂಟಾಗಿಲ್ಲ. ಕರ್ಮದಲ್ಲಿ ಆಸಕ್ತಿ ಇಲ್ಲ, ಕರ್ಮಫಲದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಕರ್ಮ ಅಂಡ್ ಕರ್ಮಫಲದಲ್ಲಿ ನಾನು ವಿರಕ್ತನಾದವನು ಅಂತ ಹೇಳಿರ್ತಾನೆ. ಇನ್ಸ್ಪೈರ್ಡ್ ಆಫ್ ದಟ್ ಅವನಲ್ಲಿ ಡಿಟ್ಯಾಚ್ಮೆಂಟ್, ಡಿಸ್ಪ್ಯಾಷನ್, ವೈರಾಗ್ಯ ಅನ್ನುವಂತಹದ್ದು ಉಂಟಾಗಿರೋದಿಲ್ಲ. ಅಂತಹವನನ್ನ ಸಕಾಮ ವ್ಯಕ್ತಿ. ಸೊ ಇಂತಹ ವ್ಯಕ್ತಿ ಹೂ ಈಸ್ ಅ ಸಕಾಮ ಅಂತಂದ್ರೆ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಕರ್ಮಾಸ್, ಬಟ್ ಆಸ್ ಎ ಡ್ಯೂಟಿ ಅಂತ ಹೇಳಿ ಅದನ್ನು ಇಷ್ಟಪಟ್ಟಿರ್ತಾನೆ, ಬೇರೆ ಇನ್ಯಾವ ಉದ್ದೇಶನೂ ಇರೋದಿಲ್ಲ. ಸೊ ಅಂತಹವನು ಹಿ ಈಸ್ ಫಿಟ್ ಫಾರ್ ಕರ್ಮಯೋಗದ ಅಧಿಕಾರಿ. ಕರ್ಮ ಮಾಡೋದಿಕ್ಕಲ್ಲ, ಕರ್ಮದಿಂದ ಕರ್ಮಯೋಗವಾಗಿ ಬದಲಾಗುತ್ತಲ್ಲ, ಅದಕ್ಕೆ ಅವನು ಹಿ ಈಸ್ ದಿ ಅಧಿಕಾರಿ. ಬಟ್ ಹಿ ಈಸ್ ನಾಟ್ ಫಿಟ್ ಫಾರ್ ದಿ ಜ್ಞಾನಯೋಗ. ಯಾಕೆಂತಂದ್ರೆ ಅವನಲ್ಲಿ ಇನ್ನೂ ವೈರಾಗ್ಯ ಅನ್ನುವಂತಹದ್ದು ಉಂಟಾಗಿಲ್ಲ. ಅವನಲ್ಲಿ ವೈರಾಗ್ಯ ಇಲ್ಲದೆ ಇರೋದ್ರಿಂದ ಎಲ್ಲೋ ಬೇರೆ ರೀತಿಯ ಕೆಲವು ತೃಪ್ತಿಗಳು ಅವನಲ್ಲಿ ಇನ್ನೂ ಇದೆ. ಸಕಾಮ ಅಂತ ಹೇಳ್ತೀವಿ ಅಂತಂದ್ರೆ ಅದೊಂದು ರೀತಿಯ ಒಳ್ಳೆಯ ಆಸೆ, ಬಯಕೆ, ಅದು ಕೂಡ ಒಂದು ರೀತಿಯ ಡಿಸೈರ್. ಸೊ ಸಕಾಮ. ಸೊ ಅಂತಹವನು ಕರ್ಮಯೋಗಕ್ಕೆ ಅಧಿಕಾರಿಯಾಗ್ತಾನೆ. ಸೊ ಅವನು ಕರ್ಮ ಮಾರ್ಗದಲ್ಲಿ ಮುಂದುವರಿಬೇಕಾಗತ್ತೆ. ಸೊ ಕರ್ಮ ಅಂಡ್ ಕರ್ಮಫಲ ಬೇಡ ಅಂತಂದ ಮೇಲೆ ಅವನಿಗೆ ವೈರಾಗ್ಯ ಉಂಟಾಗಿರಬೇಕು. ಕರ್ಮದಲ್ಲಾಗಲಿ ಕರ್ಮದ ಫಲದಲ್ಲಾಗಲಿ ನನಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ, ನನಗದರಿಂದ ಏನೂ ಬೇಕಾಗಿಲ್ಲ. ಆದರೆ ಆ ಫಲ ಅನ್ನುವಂತಹದ್ದು ಬೇರೆ ಅನೇಕರಿಗೆ ಬೇಕಾಗಿದೆ, ಅವರುಗಳಿಗಾಗಿ ನಾನು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಅವರಲ್ಲಿ ಆ ಶಕ್ತಿ ಇಲ್ಲ, ನನ್ನಲ್ಲಿ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಲೆಟ್ ಮೀ ಯೂಸ್ ದಿಸ್ ಸ್ಟ್ರೆಂತ್ ಆರ್ ಲೆಟ್ ಮೀ ಯೂಸ್ ದಿಸ್ ಆಪರ್ಚುನಿಟಿ ಸೋ ದಟ್ ದೇ ವಿಲ್ ಬಿ ಬೆನಿಫಿಟೆಡ್. ಸೊ ಇಲ್ಲಿ ಅವನಿಗೆ ಒಂದು ರೀತಿಯ ವೈರಾಗ್ಯ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹಿ ಈಸ್ ಸೇಯಿಂಗ್, ಬಟ್ ಹಿ ಈಸ್ ಡೂಯಿಂಗ್ ಕರ್ಮ ಆಸ್ ಕರ್ತವ್ಯ. ಸೊ ಬಿಕಾಸ್ ಆಫ್ ದಿಸ್ ಅವನಿಗೆ ವೈರಾಗ್ಯ ಉಂಟಾಗಿರುತ್ತೆ. ಸೊ ದಿಸ್ ವೈರಾಗ್ಯ ಅನ್ನುವಂತಹದ್ದು ಇಟ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಡಿಸೈಡಿಂಗ್ ದ ಪರ್ಸನ್ ಟು ಚೂಸ್ ದಿ ಜ್ಞಾನ ಮಾರ್ಗ. ಮತ್ತು ಸಾಮಾನ್ಯವಾಗಿ ನಮಗೆ ಒಂದು ನಂಬಿಕೆ ಇದೆ. ಸೊ ವಿ ಬಿಲೀವ್ ವಾಟ್ ಐ ಡೂ ಆಸ್ ಕರ್ಮ ಅಂಡ್ ಹೌ ಐ ಇಂಟರಾಕ್ಟ್ ಇನ್ ದಿ ವರ್ಲ್ಡ್ ಔಟ್ಸೈಡ್. ಸೊ ಹೀಗೆ ಮಾಡೋದ್ರಿಂದ ದೆರ್ ಈಸ್ ಸಮ್ ಸುಖ. ಒಂದು ಕರ್ಮವನ್ನ ನಾನು ಮಾಡಿದಾಗ ಆ ಕರ್ಮದ ಮೂಲಕ ಬರುವಂತಹದ್ದು, ಸೊ ಅದು ಎಲ್ಲಿ ಸಿಗುತ್ತೆ ನನಗೆ? ಈ ಹೊರ ಜಗತ್ತಿನಲ್ಲಿ ಅದರ ಫಲ ನನಗೆ ಸಿಗುತ್ತೆ. ಆಗ ನಾನು ಹೇಗೆ, ಹೌ ಐ ಇಂಟರಾಕ್ಟ್ ವಿತ್ ದಟ್, ಬಿಕಾಸ್ ಅಲ್ಲಿ ಏನೋ ಒಂದು ಸುಖ ಇದೆ. ಒಂದು ಕರ್ಮವನ್ನು ಮಾಡೋದ್ರಿಂದ ಏನೋ ಒಂದು ಬರುತ್ತಲ್ಲ, ಆ ಬರೋಂತಹದ್ರಲ್ಲಿ ಏನೋ ಒಂದು ಸುಖ ಇದೆ. ಸೊ ಆ ಸುಖ ನನಗೆ ಆನಂದವನ್ನು ಉಂಟು ಮಾಡುತ್ತೆ. ಸೊ ದಿಸ್ ಈಸ್ ದಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎವ್ರಿ ಪರ್ಸನ್ ಹೂ ಡಸ್ ದಿ ಕರ್ಮ. ಸೊ ಒಂದು ಕರ್ಮ ಅಂತಂದಾಗ ಅಲ್ಲಿ ಒಂದು ಫಲ ಇರುತ್ತೆ. ಸೊ ಈ ರೀತಿ ಮಾಡಿದ್ರೆ ಅದು ಈ ರೀತಿನೇ ಕೊಡುತ್ತೆ ಅನ್ನುವಂತಹ ಒಂದು ನಿಖರವಾದ ಜ್ಞಾನದ ಮೇಲೆ ಆ ಕರ್ಮವನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಇಂತಹ ಸುಖವನ್ನು ಕೊಡುತ್ತೆ. ಸೊ ಐ ಫೀಲ್ ಹ್ಯಾಪಿ. ಸೊ ಇದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಆಫ್ ದಿಸ್ ಓನ್ಲಿ ಮನುಷ್ಯ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆಂತಂದ್ರೆ ಎಲ್ಲರಲ್ಲೂ ವೈರಾಗ್ಯ ಇಲ್ಲ. ಎಲ್ಲರೂ ಕೂಡ ನಾನು ಬೇರೆಯವ್ರಿಗೋಸ್ಕರ ಕರ್ಮವನ್ನು ಮಾಡ್ತೀನಿ ಅಥವಾ ಕರ್ಮ ಅನ್ನುವಂತಹದ್ದನ್ನ ಧರ್ಮ ಅಂತ ತಿಳ್ಕೊಂಡು ಮಾಡ್ತೀನಿ ಅನ್ನುವಂಥದ್ದು ಎಲ್ಲರಿಂದ ಸಾಧ್ಯ ಇಲ್ಲ.
ಸೊ ಸಾಮಾನ್ಯವಾಗಿ ಯಾರೋ ಒಬ್ಬ ವ್ಯಕ್ತಿ ಕರ್ಮದಲ್ಲಿ ನಿರತನಾಗಿದ್ದಾನೆ ಅಂತಂದರೆ ಆ ಕರ್ಮದ ಮೂಲಕ ಅವನಿಗೇನೋ ಒಂದು ಸಿಗುತ್ತೆ. ಆ ಏನು ಸಿಗತ್ತೆ ಅದರಲ್ಲಿ ಏನೋ ಒಂದು ಸುಖ ಇದೆ, ಒಂದು ಆನಂದ ಇದೆ, ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಮನಸ್ಸು ಖುಷಿ ಆಗುತ್ತೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವನು ಕರ್ಮದಲ್ಲಿ ನಿರತನಾಗ್ತಾನೆ. ಸೊ ಈ ಒಂದು ನಂಬಿಕೆ ನಮ್ಮ ಎಲ್ಲರಲ್ಲೂ, ಕರ್ಮ ಮಾಡುವ ನಮ್ಮಂಥ ಎಲ್ಲರಲ್ಲೂ ಆ ನಂಬಿಕೆ ಇದೆ. ಬಟ್ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತ, ಉಪನಿಷತ್ಗಳು, ಒಬ್ಬ ಅನುಭವಿ ಜ್ಞಾನಿ ಆರ್ ಹಿ ಮೇ ಬಿ ಎ ಕರ್ಮಯೋಗಿ ಹೂ ನೋಸ್ ಎಕ್ಸಾಕ್ಟ್ಲಿ, ಸಂಪೂರ್ಣವಾಗಿ ವಿಚಾರವನ್ನು ತಿಳಿದಂತಹ ಒಬ್ಬ ಅನುಭವಿ ವ್ಯಕ್ತಿಯಾಗಿರ್ಬೋದು ಅಥವಾ ಒಬ್ಬ ಗುರು ಆಗಿರ್ಬೋದು, ಆರ್ ಅವರ್ ಶಾಸ್ತ್ರಾಸ್, ಆರ್ ಅವರ್ ವೇದಾಂತಾಸ್, ಅವು ಏನು ಹೇಳುತ್ತೆ ಈ ವಿಚಾರದಲ್ಲಿ? ಈ ಒಂದು ಕರ್ಮವನ್ನು ಮಾಡೋದ್ರಿಂದ ಏನೋ ಒಂದು ಸಿಗತ್ತೆ, ಅದರಿಂದ ನಾನು ಸುಖವನ್ನು ಪಡೆಯಬಹುದು ಅನ್ನೋ ಥಿಂಕಿಂಗ್ ಇದೆಯಲ್ಲ, that is not even the starting point of spirituality. That means you are still in laukika. So ಇಂದಿ ಜ್ಞಾನ ಮಾರ್ಗಕ್ಕಾಗಲಿ ಅಥವಾ ಮತ್ತೊಂದು ಮಾರ್ಗಕ್ಕಾಗಲಿ ಯು ಕೆನಾಟ್ ಕಮ್. ಯಾಕೆ ಅಂತಂದರೆ ಯು ಆರ್ ಸ್ಟಿಲ್ ಇನ್ ದಿ ಲೌಕಿಕ. ಬಿಕಾಸ್ ನಿನಗೆ ಕರ್ಮದಲ್ಲಿ ಆಸಕ್ತಿ ಇದೆ, ಕರ್ಮದ ಫಲದಲ್ಲಿ ಆಸಕ್ತಿ ಇದೆ, ಫಲವನ್ನು ಭೋಗಿಸಬೇಕು ಅನ್ನುವಂತಹ ಒಂದು ಡಿಸೈರ್ ಇದೆ. ಸೊ ಯು ಆರ್ ಇನ್ ದಿ ಲೌಕಿಕ. ಸೊ ನೀನು ಯು ಆರ್ ನಾಟ್ ಎ ಅಧಿಕಾರಿ ಫಾರ್ ಜ್ಞಾನ ಮಾರ್ಗ, ಅಥವಾ ನಾಟ್ ಈವನ್ ಸ್ಪಿರಿಚುಯಾಲಿಟಿಗೆ ನೀನು ಯೋಗ್ಯನಲ್ಲ. ಯಾಕೆಂದರೆ ನಿನ್ನಲ್ಲಿ ಇನ್ನೂ ಕೂಡ ಲೌಕಿಕದ ಬಯಕೆಗಳಿದೆ, ಅದೆಲ್ಲ ನೀನು ಪೂರೈಸ್ಕೋಬೇಕಾಗತ್ತೆ. ಅನ್ಲೆಸ್ ಲೌಕಿಕವನ್ನು ಪೂರ್ಣವಾಗಿ ಅನುಭವಿಸುವ ಮುಂಚೆ you cannot step into the spirituality. So because karma is being performed as a responsibility or as kartavya and it is not for the results, then you are fit for ಜ್ಞಾನ ಮಾರ್ಗ. In fact, ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗದಲ್ಲಿ ಒಂದು ಕಡೆ ಅವನು ಹೇಳ್ತಾನೆ ಪರಮಾತ್ಮ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚಿನ ಮಾ ಕರ್ಮಫಲ ಹೇತು ಭೂ ಮಾತೆ ಸಂಗ ಅಸ್ತು ಅಕರ್ಮಣಿ. ದಿ ಸೆಕೆಂಡ್ ಚಾಪ್ಟರ್ ಆಫ್ ದಿ ಭಗವದ್ಗೀತೆ, ಇಟ್ ಇಸ್ ಕಾಲ್ಡ್ ದಿ ಸಾಂಖ್ಯ ಯೋಗ. ಅಲ್ಲಿ ಈ ಒಂದು ಶ್ಲೋಕ ಬಂದಿದೆ. ಅದು ಈ ಒಂದು ಪರ್ಟಿಕ್ಯುಲರ್ ಶ್ಲೋಕ ಸಂಪೂರ್ಣವಾಗಿ ಕರ್ಮಯೋಗದ ವರ್ಣನೆಯನ್ನು ಮಾಡಿದಂತಿದೆ. ಸೊ ಇಟ್ಸ್ ಲೈಕ್ ಎ ಫಾರ್ಮುಲಾ, ಇಟ್ ಇಸ್ ಎ ಸೂತ್ರ. ಮತ್ತು ಈ ಸಂದರ್ಭದಲ್ಲಿ ಭಗವಂತ ಏನು ಈ ಶ್ಲೋಕದ ಮೂಲಕ ಕೊಡುವಂತಹ ಅಡ್ವೈಸು ಈಸ್ ಸೋ ಎಫೆಕ್ಟಿವ್. ಭಗವಂತ ಹೇಳ್ತಾನೆ, ನಿನಗೆ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇದೆ, ಬಟ್ ಅದರ ಫಲದ ವಿಷಯದಲ್ಲಿ ನಿನಗೆ ಅಧಿಕಾರ ಇಲ್ಲ. ಯಾಕೆಂತಂದರೆ ವೆನ್ ಇಟ್ ಕಮ್ಸ್ ಟು ಫಲ, ಇಟ್ ಈಸ್ ಮೈ ಪೋರ್ಟ್ಫೋಲಿಯೋ, ಭಗವಂತ ಸೇಸ್. ಸೊ ನಿನ್ನ ಪೋರ್ಟ್ಫೋಲಿಯೋ ಏನು? ಯು ಹ್ಯಾವ್ ಎ ರೈಟ್ ಟು ಡೂ ಕರ್ಮಾಸ್. ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ, ಆದರೆ ಫಲದ ಮೇಲೆ ನೀನು ಆಸಕ್ತಿಯನ್ನು ಇಟ್ಕೋಬೇಡ. ಯು ಹ್ಯಾವ್ ನೋ ರೈಟ್ ಟು ಕ್ಲೈಮ್. ಸೊ ನಿನಗೆ ಈ ವಿಚಾರದಲ್ಲಿ ಅಧಿಕಾರ ಇಲ್ಲ. ಈವನ್ ಇಂತಹ ಸಿಗತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ನೀನು ಮಾಡಬಾರ್ದು. ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಡೂ ದಿ ಕರ್ಮಾಸ್, ದಟ್ಸ್ ಆಲ್. ಕರ್ಮವನ್ನು ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ ಇರುವಂತಹದ್ದು, ನಾಟ್ ಈವನ್ ಎಕ್ಸ್ಪೆಕ್ಟೇಷನ್. ಸೊ ನೀನು ಕರ್ಮಗಳ ಫಲಗಳನ್ನು ಇಚ್ಛಿಸುವವನಾಗಬೇಡ, ಕರ್ಮವನ್ನು ಮಾಡುವವನಾಗುವ, ಬಟ್ ಡೋಂಟ್ ಹ್ಯಾವ್ ದಿ ಡಿಸೈರ್ ಆನ್ ದಿ ಕರ್ಮ ಫಲಾಸ್. ಹಾಗಾದರೆ ಕರ್ಮ ಮಾಡೋದಕ್ಕೆ ಮಾತ್ರ ಅಧಿಕಾರ ಇದೆ, ಕರ್ಮಫಲನ ನೀನು ಕ್ಲೇಮ್ ಮಾಡಬೇಡ, ಕೇಳಬೇಡ ಅಂತ ಹೇಳ್ತಾ ಇರೋದ್ರಿಂದ
ಕರ್ಮ ಮಾಡದೇ ಇರುವಂತಹ ಆಗ್ರಹವನ್ನು ಕೂಡ ನೀನು ತೋರಿಸಬಾರ್ದು. ಹೇಗಿದ್ರೂ ಫಲ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಹಾಗಿಂದ ಮಾತ್ರಕ್ಕೆ ಫಲ ಬೇಡ ಅಂತ ಭಗವಂತನೇ ಹೇಳ್ತಾ ಇದೆ ಅಂತಂದಮೇಲೆ ವೈ ಐ ಶುಡ್ ಡೂ ದಿಸ್ ಕರ್ಮ, ನನಗೆ ನಿಂದು ಏನೂ ಸಿಗ್ತಾ ಇಲ್ಲ ಅಂತಂದಮೇಲೆ ನಾನು ಯಾಕೆ ಅಲ್ಲಿ ವ್ರತಾಶ್ರಮವನ್ನು ಹಾಕಬೇಕು? ನೋ ನೋ ನೋ, ಡೋಂಟ್ ಹ್ಯಾವ್ ದಟ್ ಆಟಿಟ್ಯೂಡ್. ಅಂತಹ ಆಗ್ರಹ ನಿನ್ನಲ್ಲಿ ಬೇಡ. ನೀನು ಕರ್ಮವನ್ನು ಕರ್ತವ್ಯ ಈ ದೃಷ್ಟಿಯಿಂದ ಮಾಡು. ಫಲಗಳನ್ನು ನಿರೀಕ್ಷೆ ಮಾಡದೆ ಕೇವಲ ಕರ್ಮಗಳನ್ನು ಮಾತ್ರ ನೀನು ಮಾಡಬೇಕು ಅಂತ ಪರಮಾತ್ಮ ಈ ಸಂದರ್ಭದಲ್ಲಿ ಕೊಡ್ತಾ ಇರುವಂತಹ ಒಂದು ಅಡ್ವೈಸ್ ಹಿಂದೆ ಇರುವಂತಹ ಒಂದು ಉದ್ದೇಶ ಅಥವಾ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಅಂತಂದರೆ, ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಕರ್ಮ, ನಾವೇ ಹೆಚ್ಚು ಚಿಂತನೆಯನ್ನು ಮಾಡಿದ್ರೆ ಇದು ಬಹಳ ಸುಲಭವಾಗಿ ಅರ್ಥವಾಗುತ್ತೆ. ಕರ್ಮವನ್ನು ಮನುಷ್ಯ ಯಾಕೆ ಮಾಡ್ತಾನೆ? ಸೊ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಕರ್ಮ ಈಸ್ ಬಿಕಾಸ್ ಆಫ್ ದಿ ವಾಸನಾಸ್. ನಮ್ಮ ಲೌಕಿಕ ಜೀವನ ಅಂತ ಹೇಳಿ ನಾವೇನು ಮಾಡ್ತೀವಿ, ಅನೇಕ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ, ನಮ್ಮದು ಲೌಕಿಕದ ಬದುಕು. ಸೊ ರಾತ್ರಿ ಮಲಗುವುದಕ್ಕೆ ಮುಂಚೆ ನಾಳೆಯ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾಳೆ ಇಂತಿಂತಹ ಕೆಲಸ ಇದೆ, ಇಂಥ ಕಡೆ ಹೋಗಬೇಕು, ಇಂತಹದನ್ನು ನಾನು ಸೇಲ್ ಮಾಡಬೇಕು, ಇಂತಹ ಕರ್ಮವನ್ನು ಮಾಡಿದ್ರೆ ನನಗೆ ಇಂತಹ ಬೆನಿಫಿಟ್ ಸಿಗುತ್ತೆ. ಸೊ ನಾವೆಲ್ಲ ಒಂದು ಟೈಮ್ ಟೇಬಲ್, ಒಂದು ಪಟ್ಟಿ ಮಾಡ್ಕೊಂಡಿರ್ತೀವಿ. ಸೊ ನಾಳೆ ನಾನು ಏನೆಲ್ಲವನ್ನು ಮಾಡಬೇಕು, ಯಾಕೆ ಏನೆಲ್ಲವನ್ನು ನಾನು ಮಾಡಬೇಕು ಅಂತ ಅನ್ಕೋತೀನಿ ಅಂತಂದರೆ, ಆ ಏನೆಲ್ಲವನ್ನು ಮಾಡುವುದರಿಂದ ಏನೆಲ್ಲವೂ ನನಗೆ ಸಿಗತ್ತೆ ಅನ್ನುವುದರ ಬಗ್ಗೆ ನನಗೊಂದು ಪರಿಚಯ ಇದೆ. ಸೊ ನಾ ಏನು ಮಾಡ್ತೀನಿ, ರಾತ್ರಿ ಮಲ್ಕೊಳ್ಳೋದಕ್ಕೆ ಮುಂಚೆ ನಾಳೆ ಬೆಳಗ್ಗೆ ಎದ್ದ ನಂತರದಲ್ಲಿ ನಾ ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಇದಿಷ್ಟು ಮಾಡಿ ಮುಗಿಸ್ಬೇಕು ಅಂತಂದರೆ ಐ ಹ್ಯಾವ್ ಟು ಗೆಟ್ ಅಪ್ ವೆರಿ ಅರ್ಲಿ. ಬೆಳಗ್ಗೆ ಬೇಗ ಎದ್ದು ಸೊ ನಿತ್ಯ ಕರ್ಮಗಳನ್ನು ಮಾಡಿ ಒಂದು ಬ್ರೇಕ್ಫಾಸ್ಟೋ ಏನೋ ಒಂದು ಮುಗಿಸ್ಕೊಂಡು ನಾನು ಮನೆಯಿಂದ ಹೊರಟ್ರೆ ಇದಿಷ್ಟು ಕಂಪ್ಲೀಟ್ ಮಾಡ್ಕೊಂಡು ಬರಬಹುದು. ಸೊ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ಬಿಫೋರ್ ವಿ ಗೋ ಟು ದಿ ಬೆಡ್ ವಿ ಸೆಟ್ ದಿ ಅಲಾರಮ್. ಯಾಕೆಂದರೆ ನಾಳೆ ಬೆಳಗ್ಗೆ ಬೇಗ ಹೇಳಬೇಕಲ್ಲ. So much of work is pending, it is to be done, it is for my benefit, so I have to do this. ನಾ ಇದನ್ನು ನಾಳೆ ಮಾಡೋಕ್ಕಾಗದೆ ಹೋದರೆ somebody else will do it and he will get the benefit. ನಾನು ಅದನ್ನ ಮಿಸ್ ಮಾಡ್ಕೋಬೇಕಾಗತ್ತೆ. ಸೊ ನಾ ಏನು ಮಾಡ್ತೀನಿ, ದಿಸ್ ಈಸ್ ನಾಳೆ ದಿವಸ ನಾನು ಬೇಗ ಹೋಗಬೇಕು ಅಂತ ಹೇಳಿ ಅವೆಲ್ಲವನ್ನು ಲಿಸ್ಟ್ ಮಾಡಿಕೊಂಡು ಐ ವಿಲ್ ಸೆಟ್ ದಿ ಅಲಾರಮ್. ರಾತ್ರಿ ನಿದ್ದೆನೂ ಮಾಡ್ತೀವಿ, ಬೆಳಗ್ಗೆ ಅಲಾರಮ್ ಹೊಡೆಯುತ್ತೆ, ಹೇಳ್ತೀವಿ, ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೋತೀವಿ, ನಮಗೇನು ಸಿಗಬೇಕು ಅದೆಲ್ಲ ನಮಗೆ ಸಿಕ್ಕಿರುತ್ತೆ. ನಮ್ಮ ಥಿಂಕಿಂಗ್ ಏನು, ಅಲಾರಮ್ ಹೊಡೆದಿದ್ರಿಂದ ನಾನು ಎಚ್ಚೆತ್ಕೊಂಡು ನನ್ನ ಕೆಲಸಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಯಿತು. ದಿಸ್ ಈಸ್ ದಿ ಜನರಲ್ ಥಿಂಕಿಂಗ್. ಯು ಗಾಟ್ ಅಪ್ ನಾಟ್ ಬಿಕಾಸ್ ಆಫ್ ದಿ ಅಲಾರಮ್. ಯು ಕುಡ್ ಹ್ಯಾವ್ ಟಪ್ ಅಂತ ಅದನ್ನ ಹೊಡೆದು ಮತ್ತೆ ನಿದ್ದೆಯನ್ನು ಮುಂದುವರಿಸಬಹುದಾಗಿತ್ತು. ಯು ಡಿಡ್ ನಾಟ್ ಡೂ ಸೊ. ಅಲಾರಮ್ ಹೊಡೆದ ತಕ್ಷಣ ನೀ ಎದ್ದಿದೆಯಾ ಅಂತಂದ ಮೇಲೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಅಲಾರಮ್ ಯು ಗಾಟ್ ಅಪ್, ಇಟ್ ಈಸ್ ಬಿಕಾಸ್ ಆಫ್ ಸರ್ಟನ್ ವಾಸನಾಸ್ ಆರ್ ಸರ್ಟನ್ ಟೆಂಡೆನ್ಸೀಸ್ ದಟ್ ಆರ್ ಅಕ್ಯುಮುಲೇಟೆಡ್ ಇನ್ ಯುವರ್ ಚಿತ್ತ. That is the starting point of any karma. ಯಾವುದೇ ಒಂದು ಕರ್ಮದ ಪ್ರಾರಂಭದ ಒಂದು ಸೂಚನೆ ಏನು ಅಂತಂದರೆ, ಇಟ್ ಈಸ್ ಡೂಯಿಂಗ್ ಬಿಕಾಸ್ ದೇರ್ ಆರ್ ಸರ್ಟನ್ ವಾಸನಾಸ್ ಆರ್ ದ ಟೆಂಡೆನ್ಸೀಸ್ ವಿಚ್ ಆರ್ ಅಕ್ಯುಮುಲೇಟೆಡ್ ಇನ್ ದಿ ಚಿತ್ತ. ಸೊ those vasanas, those
tendencies which are ready to do this karma will make you to get up. You think it is alarm. It is not the alarm. Think. ಸೊ ಹೀಗೆ ಒಂದು ಕರ್ಮ ಅಂತ ಹೇಳಿದಾಗ ಅದರ ಪ್ರಾರಂಭದ ಒಂದು ಹಂತ ಯಾವುದು ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ವಾಸನಾಸ್ ಆರ್ ದಿ ಟೆಂಡೆನ್ಸೀಸ್ ವಿಚ್ ಆರ್ ಅಕ್ಯುಮುಲೇಟೆಡ್ ಇನ್ ದಿ ಚಿತ್ತ. ಇದು ಯಾವಾಗಿಂದ ಅಕ್ಯುಮುಲೇಟ್ ಆಗಿದೆ? ಈ ರೀತಿ ನನ್ನ ಬಡದೆಪ್ಸಿ ನನ್ನ ಕೈನಲ್ಲಿ ಕೆಲಸ ಮಾಡಿಸ್ತಾ ಇದೆಯಲ್ಲ. ಸೊ ಈ ವಾಸನಾಸ್ ಅನ್ನುವಂತಹದ್ದು ಅಥವಾ ಟೆಂಡೆನ್ಸೀಸ್ ಅನ್ನುವಂತಹದ್ದು ನನ್ನ ಚಿತ್ತದಲ್ಲಿ ಈಗಾಗಲೇ ಸ್ಟೋರ್ ಆಗಿದೆ ಅಂತಂದ್ರೆ ಯಾವಾಗಾಯಿತು, ಹೇಗಾಯಿತು, ನನಗೆ ಗೊತ್ತೇ ಇಲ್ವಲ್ಲ. ದೇ ವರ್ ಅಕ್ಯುಮುಲೇಟೆಡ್ ಇನ್ ದಿ ಚಿತ್ತ ಫ್ರಮ್ ದಿ ಪಾಸ್ಟ್ ಸೋ ಮೆನಿ ಜನ್ಮಾಸ್. ಸೊ ಇಫ್ ಯು ಡು ನಾಟ್ ಡೂ ದಿ ಕರ್ಮದಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ ಯು ಕೆನಾಟ್ ವಾಶ್ ಇಟ್ ಅವೇ. ನಿನ್ನ ಟೆಂಡೆನ್ಸೀಸ್ಗಳನ್ನಾಗಲಿ ಚಿತ್ತದಲ್ಲಿರುವಂತಹ ವಾಸನಾಗಳನ್ನಾಗಲಿ ನೀನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ತದಲ್ಲಿ ಈ ರೀತಿ ಇರುವ ವಾಸನಾಗಳು ಆರ್ ದ ಟೆಂಡೆನ್ಸೀಸ್ ಆರ್ ಕಾಲ್ಡ್ ದಿ ವೃತ್ತೀಸ್. ಇಟ್ಸ್ ಎ ವೇದಾಂತಿಕ್ ಟರ್ಮ್. ದೇ ಆರ್ ಕಾಲ್ಡ್ ವೃತ್ತೀಸ್. ಪತಾಂಜಲಿ ಯೋಗ ಸೂತ್ರದಲ್ಲಿ ಋಷಿ ಹೇಳ್ತಾನೆ, ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತದಲ್ಲಿರುವಂತಹ ವೃತ್ತಿಗಳು ನಿರೋಧವಾಗುವವರೆಗೆ ದೇರ್ ಕೆನಾಟ್ ಬಿ ಯೋಗ. ಸೊ ಇಲ್ಲಿ ಚಿತ್ತದಲ್ಲಿ ಈ ರೀತಿಯ ವಾಸನಾಗಳು ಅಥವಾ ಟೆಂಡೆನ್ಸೀಸ್ಗಳು ಇದೆ, ಅದು ಕಾಲ ಕಾಲಕ್ಕೆ ಕ್ಲೀನ್ ಆಗ್ತಾ ಬರಬೇಕು. ಇನ್ಫ್ಯಾಕ್ಟ್ ನಾವು ಕರ್ಮವನ್ನು ಯಾಕೆ ಮಾಡ್ತೀವಿ ಅಂತಂದರೆ, ಒಂದು ನಮ್ಮ ಪೂರ್ವದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಕರ್ಮವನ್ನು ಮಾಡ್ತೀವಿ. ಜೊತೆಗೆ ಮಾಡುವಂತಹ ಕರ್ಮ ಧರ್ಮದಿಂದ ಕೂಡಿದ್ದಾಗ there will be no palas, then it is ನೀನು ಭೋಗ್ತಾನೆ ಆಗೋದಿಲ್ಲ ಆಗ. ಸೊ ಕರ್ಮವನ್ನು ಹೇಗೆ ಮಾಡಬೇಕು ಅಂತಂದರೆ, ಹಳೆಯ ಕರ್ಮಗಳು, ಹಳೆಯ ವಾಸನೆಗಳು ನಾಶವಾಗಬೇಕು, ಹೊಸ ವಾಸನಗಳು ಸೃಷ್ಟಿಯಾಗಬಾರದು. ದಿಸ್ ಈಸ್ ಹೌ ಎ ಕರ್ಮ ಇಸ್ ಟು ಬಿ ಡನ್. ಸೊ ಇಲ್ಲಿ ಬಿಕಾಸ್ ಆಫ್ ದಿ ವಾಸನಾಸ್ ಆರ್ ದಿ ಟೆಂಡೆನ್ಸೀಸ್ ದಟ್ ವಾಸ್ ಅಕ್ಯುಮುಲೇಟೆಡ್ ಇನ್ ದಿ ಚಿತ್ತ, ನಾವು ಕರ್ಮದಲ್ಲಿ ತೊಡಗ್ತೀವಿ. ಇವೆಲ್ಲ ಎಷ್ಟೋ ಪೂರ್ವ ಜನ್ಮಗಳಿಂದ ನಮ್ಮನ್ನು ಅನುಸರಿಸಿ ಬಂದಿರುವಂತಹ ಮೇ ಬಿ ಪ್ರಾರಬ್ಧ ಕರ್ಮಾಸ್. ಸೊ ದಿಸ್ ಈಸ್ ದ ವೇ ಯು ಕ್ಯಾನ್ ವಾಶ್ ಇಟ್ ಅವೇ. ಯು ಹ್ಯಾವ್ ಟು ಕ್ಲೀನ್ ಯುವರ್ ಚಿತ್ತ. ಸೊ ಹೌ ಟು ಕ್ಲೀನ್ ದ ಚಿತ್ತ? By participating in the karma. This is the reality. So mind has to become very pure. ಅಲ್ಲಿ ಏನೂ ಇರಬಾರ್ದು. ಇಟ್ ಶುಡ್ ಬಿ ವೆರಿ ಪರಿಶುದ್ಧತೆ ಅಂತ ಅಂದಾಗ ಈ ರೀತಿ ಇರುವಂತಹ ಅನೇಕಗಳನ್ನು ನಾವು ಕ್ಲೀನ್ ಮಾಡ್ತಾ ಬರಬೇಕು. ಸೊ ಮನಸ್ಸು ಪ್ಯೂರ್ ಆಗಬೇಕು, ಪರಿಶುದ್ಧತೆಯನ್ನು ತಂದ್ಕೋಬೇಕು ಮನಸ್ಸಿನಲ್ಲಿ ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಇನ್ವಾಲ್ವಿಂಗ್ ಇನ್ ದಿ ಕರ್ಮಾಸ್. ಒನ್ಸ್ ದಿ ಮೈಂಡ್ ಬಿಕಮ್ಸ್ ಪ್ಯೂರ್ ಆ್ಯಂಡ್ ದೆನ್ ಯು ಆರ್ ಕ್ವಾಲಿಫೈಡ್ ಟು ವಾಕ್ ಇನ್ ದಿ ಪಾತ್ ಆಫ್ ನಾಲೆಡ್ಜ್, ದೆನ್ ಯು ಆರ್ ದಿ ಫಿಟ್ ಅಧಿಕಾರಿ ಫಾರ್ ದಿ ಜ್ಞಾನ ಯೋಗ. ಸೊ ಕರ್ಮಗಳನ್ನು ಮಾಡುವ ಮೂಲಕ ಚಿತ್ತದಲ್ಲಿ ಇರುವಂತಹ ಎಲ್ಲ ಟೆಂಡೆನ್ಸೀಸ್ಗಳನ್ನು ನಾನು ನಾಶ ಮಾಡಿಕೊಂಡೆ ಅಂದಾಗ ಐ ವಿಲ್ ಬಿ ದಿ ಫಿಟ್ ಅಧಿಕಾರಿ ಫಾರ್ ದಿ ಜ್ಞಾನ ಮಾರ್ಗ. ಸೊ ನಮ್ಮಲ್ಲಿ ಜ್ಞಾನದ ಹಸಿವು ಕೂಡ ಇರಬೇಕು.
ಜ್ಞಾನ ಬೇಕು ಅನ್ನುವಂತಹ ಆ ಒಂದು ತೀವ್ರತೆ, ಇಂಟೆನ್ಸಿಟಿ ಅದು ಇರಬೇಕು. ಸೊ ಕರ್ಮಗಳನ್ನು ಮಾಡ್ತಾ ಆ ಮೂಲಕ ಸಂತೋಷವನ್ನು, ಆನಂದವನ್ನು ಅನುಭವಿಸ್ತಾ ಇದ್ದರೆ ಅವುಗಳು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಾಗ ದಿ ಐಡಿಯಾ ಆಫ್ ಜ್ಞಾನ ಈಸ್ ಟೇಕನ್ ಅವೇ ಬೈ ದಿಸ್ ಕರ್ಮ ಅಂಡ್ ಕರ್ಮಫಲಾಸ್. ಸೊ ವಾಟ್ ಈಸ್ ಮೈ ಪೊಸಿಷನ್ ನೌ ವೈಲ್ ಡೂಯಿಂಗ್ ದಿ ಕರ್ಮ? ಸೊ ಒಂದು ಕರ್ಮವನ್ನು ಮಾಡಿದಾಗ ಈ ರೀತಿ ಅವುಗಳ ಮೂಲಕ ಒಂದು ಸಂತೋಷ, ಆನಂದವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅನ್ನೋದೇ ಆದರೆ ದೆನ್ ಐ ಆಮ್ ಫಿಟ್ ಫಾರ್ ದಿ ಕರ್ಮ ಮಾರ್ಗ. ನೀನು ಮತ್ತೆ ಮತ್ತೆ ಕರ್ಮವನ್ನು ಮಾಡ್ತಾನೇ ಇರಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಥಿಂಕ್, ಮನುಷ್ಯ ಯಾಕೆ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೋತಾನೆ? ಬಿಕಾಸ್ ದೇರ್ ಆರ್ selfish motives and at the same time there are selfless motives. ಸೊ ಒಬ್ಬ ಮನುಷ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಅವನ ಕಣ್ಣೆದುರಿಗೆ ಇವೆರಡೂ ಇರುತ್ತೆ. ಅಲ್ಲಿ ಒಂದು ಸ್ವಾರ್ಥದ ಬಯಕೆ ಇರುತ್ತೆ, ಸ್ವಾರ್ಥರಹಿತವಾದ ಭಾವನೆ ಕೂಡ ಇರುತ್ತೆ. ಸೊ ಮಾಡಬೇಕಾಗಿರುವಂತಹ ಕರ್ಮಗಳಿಗೆ ಸಾಕಷ್ಟು ಎನರ್ಜಿ, ಅಂತಂದರೆ ನಮ್ಮಲ್ಲಿ ಆ ಕರ್ಮಗಳನ್ನು ಮಾಡುವಂತಹ ಶಕ್ತಿ ಕೂಡ ನಮಗೆ ಬೇಕು. ಸೊ ಇಲ್ಲಿ there is lot of energy and at the same time there are lot of works to be done. ಪೆಂಡಿಂಗ್ ಕರ್ಮ ಸಾಕಷ್ಟು ಇದೆ, ಅವುಗಳನ್ನೆಲ್ಲ ಮಾಡಿ ಮುಗಿಸುವಂತಹ ಶಕ್ತಿ ಕೂಡ ಇದೆ. ಆ ರೀತಿ ತಿಳ್ಕೊಂಡು ಶಕ್ತಿ ಇದ್ದಾಗ, ಕರ್ಮಗಳಿದ್ದಾಗ ನಾನು ಮಾಡುವುದೇ ಆದರೆ ಆಲ್ ದಿಸ್ ವಿಲ್ ಗೆಟ್ಸ್ ಕಂಪ್ಲೀಟೆಡ್, ಎಲ್ಲ ಮುಗಿದು ಹೋಗುತ್ತೆ. ಮಾಡಬೇಕಾಗಿರುವಂತಹ ಕರ್ಮ ಸಾಕಷ್ಟಿದೆ, ಕರ್ಮಗಳನ್ನು ಮಾಡುವುದಕ್ಕೆ ಯೋಗ್ಯತೆ ಇದೆ. ಮೀನ್ಸ್ ಯು ಆರ್ ಸ್ಟ್ರಾಂಗ್ ಎನಫ್ ಟು ಡೂ ದೀಸ್ ಕರ್ಮಾಸ್ ಅಂಡ್ ಅಟ್ ದ ಸೇಮ್ ಟೈಮ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿ ಕರ್ಮ ಫಲಾಸ್. You are doing the karma with the strength which you have and there is no expectation. That is how you can clean the chitta. So ಕರ್ಮ ಮಾರ್ಗದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು, ಕರ್ಮಕ್ಕೆ ನಾನು ಯೋಗ್ಯ ಅಧಿಕಾರಿ ಅಂತ ಕಂಡು ಬಂದ ನಂತರದಲ್ಲಿ ಕರ್ಮವನ್ನು ಯಾವ ರೀತಿ ಮಾಡಬೇಕು? ಕರ್ಮ ಮಾಡುವುದಕ್ಕೆ ನಾನು ಯೋಗ್ಯನಾಗಿದ್ದೇನೆ, ಜ್ಞಾನ ಮಾರ್ಗಕ್ಕೆ ಐ ಆಮ್ ನಾಟ್ ಫಿಟ್. ಡೆಫಿನೆಟ್ಲಿ ಕರ್ಮ ಮಾರ್ಗಕ್ಕೆ ಬರಲೇಬೇಕು. ಬಟ್ ಕರ್ಮ ಮಾರ್ಗಕ್ಕೆ ಬಂದ ನಂತರ ಕರ್ಮವನ್ನು ಮಾಡ್ತಾ 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 ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ಅನ್ನುವಂತಹದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು? ಹಾಗಾದರೆ ಅದನ್ನು ಗಮನಿಸಿದಾಗ ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ದೆನ್ ದ ಮೈಂಡ್ ವಿಲ್ ಬಿ ಪ್ಯೂರಿಫೈಡ್. ಯಾವಾಗ ಮಾಡಿದಂತಹ ಕರ್ಮ ಯೋಗವಾಗಿ ಬದಲಾಗುತ್ತೆ, ಬಿಕಾಸ್ ಫಲ ಈಸ್ ನಾಟ್ ಅಟ್ಯಾಚ್ಡ್ ಟು ದಟ್ ಪರ್ಟಿಕ್ಯುಲರ್ ಕರ್ಮ. Since the phala is not attached, it becomes the yoga. The karma is done and it becomes the yoga and the mind is purified. Pure mind is the qualification for the Jnana Marga. So through Karma Marga, one can step into the Jnana Marga. So one should change the Karma Marga into Karma Yoga. That is how one should be in the Karma Marga. ಸೊ ಇದಕ್ಕೆ ಬೇಕಾಗಿರುವಂತಹದ್ದು ಏನು ಅಂತಂದರೆ ವೆರಿ ಸಟಲ್ ಇಂಟೆಲಿಜೆನ್ಸ್ ಅಂತಂದರೆ
ಸೂಕ್ಷ್ಮ ಬುದ್ಧಿ ಇರಬೇಕಾಗತ್ತೆ. ಇದಕ್ಕೆ ಮಾಡುವಂತಹ ಕರ್ಮ ಅದು ಯೋಗವಾಗಿ ನಾನು ಬದಲಾಯಿಸ್ತೀನಿ ಅಂತಂದಾಗ ದಟ್ ರಿಕ್ವೈರ್ಸ್ ಡಿಫರೆಂಟ್ ಸ್ಕಿಲ್ ಅಂಡ್ ಇಂಟೆಲಿಜೆನ್ಸ್. ಸೊ ವಾಟ್ ಈಸ್ ದಿಸ್ ಸೂಕ್ಷ್ಮ ಬುದ್ಧಿ? ವಾಟ್ ಈಸ್ ದಟ್ ಸೂಕ್ಷ್ಮ ಬುದ್ಧಿ ವಿಚ್ ಕ್ಯಾನ್ ಚೇಂಜ್ ದಿ ಕರ್ಮ ಇಂಟು ಕರ್ಮಯೋಗ? ಸೊ ಕರ್ಮಯೋಗವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ತೀಕ್ಷ್ಣ ಬುದ್ಧಿ ಅನ್ನುವಂತಹದ್ದು ಬೇಕು ಅನ್ನೋದು ಗೊತ್ತಾಯಿತು. ಇನ್ ಫ್ಯಾಕ್ಟ್ ದಿಸ್ ತೀಕ್ಷ್ಣ ಬುದ್ಧಿ ಈಸ್ ಆಲ್ಸೋ ಕಾಲ್ಡ್ ದಿ ವಿಶಾಲ ಬುದ್ಧಿ. ಸೊ ಅನೇಕರು ದೇ ಇನ್ವಾಲ್ವ್ ಇನ್ ದಿ ಕರ್ಮಾಸ್ ಅಂಡ್ ಥಿಂಕ್ ದಟ್ ದೇ ಆರ್ ವೆರಿ ಗ್ರೇಟ್. ಯಾಕೆ ಅಂತಂದರೆ ಅಫ್ಕೋರ್ಸ್ ಇಟ್ ಈಸ್ ಟ್ರೂ ಆಲ್ಸೋ ಇನ್ ಸಮ್ ಸೆನ್ಸ್. ಯಾಕೆ ಅಂತಂದರೆ ಅನೇಕರು ಬಹಳ ದೊಡ್ಡ ದೊಡ್ಡ ಕರ್ಮವನ್ನು ಮಾಡ್ತಾರೆ, ಬಹಳ ಉತ್ತಮವಾದ ಕರ್ಮವನ್ನು ಮಾಡ್ತಾರೆ. ಸೊಸೈಟಿನಲ್ಲಿ ಅವರಿಗೆ ಅವರದೇ ಆದ ಒಂದು ಸ್ಥಾನ, ಮಾನ, ಗೌರವ ಇವೆಲ್ಲ ಇರುತ್ತೆ. ದರ್ ಈಸ್ ಅ ರೆಕಗ್ನಿಷನ್. ಪೀಪಲ್ ದೇ ರೆಕಗ್ನೈಸ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಹೂ ಈಸ್ ಡೂಯಿಂಗ್ ಸೋ ಮಚ್ ಆಫ್ ಕರ್ಮಾಸ್ ಇನ್ ದಿ ಸೊಸೈಟಿ ಬಿಕಾಸ್ they are contributing their karmas to the society. It is true, and at the same time he is also benefited. ಅವನಿಗೆ ನೇಮು, ಫೇಮು, ಹಣ, ಗೌರವ, ಸ್ಥಾನಮಾನ, ವಾಟ್ ನಾಟ್ ಅನೇಕಗಳು ಸಿಗುತ್ತೆ. ಅಟ್ ದ ಸೇಮ್ ಟೈಮ್ so many other people in the society are also benefited. ಒಂದು ಕರ್ಮ ಅನ್ನುವಂತಹದ್ದು ಮಾಡಿದಾಗ ಕೇವಲ ಕರ್ಮ ಮಾಡಿದವನು ಮಾತ್ರ ಫಲವನ್ನು ಅನುಭವಿಸ್ತಾನೆ ಅಂತ ಏನಿಲ್ಲ. ದೇರ್ ಆರ್ ಸರ್ಟನ್ ಕರ್ಮಾಸ್, ವೆನ್ ಸಚ್ ಟೈಪ್ ಆಫ್ ಕರ್ಮಾಸ್ ಆರ್ ಡನ್, ದ ಸೊಸೈಟಿ ಈಸ್ ಬೆನಿಫಿಟೆಡ್ ಅಂಡ್ ಪರ್ಸನಲಿ ದ ಪರ್ಸನ್ ಹೂ ಡಸ್ ದ ಕರ್ಮ he is also benefited. ಸೊ ಉದಾಹರಣೆಗೆ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ ಜೊತೆಗೆ ಅದರಲ್ಲೂ ಆ ಸನ್ಯಾಸಿ he is very young, intelligent, well qualified, but he is not doing any karmas. ಅವನು ಸನ್ಯಾಸವನ್ನು ತಗೊಂಡಿದ್ದಾನೆ. ನಾವು ಅನೇಕ ಯಂಗ್ ಸನ್ಯಾಸಿಗಳನ್ನು ನಮ್ಮ ಚಿನ್ಮಯ ಮಿಷನ್, ರಾಮಕೃಷ್ಣ ಆಶ್ರಮ ಇತ್ಯಾದಿಗಳಲ್ಲಿ ನಾವು ನೋಡ್ತೀವಿ. ದೇರ್ ಕ್ವಾಲಿಫಿಕೇಶನ್ ಈಸ್ ಸೂಪರ್. IIT, M.Tech, there are some doctors, mechanical engineers, all of them are well qualified, gold medalists. ಅವರುಗಳೆಲ್ಲ ಇರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಲೌಕಿಕ ಜ್ಞಾನವನ್ನು ಗಳಿಸಿರ್ತಾರೆ, ಅದರ ಜೊತೆಯಲ್ಲಿ ಆಧ್ಯಾತ್ಮವನ್ನು ಸ್ಟಡಿ ಮಾಡಿರ್ತಾರೆ. ಆಮೇಲೆ ಅವ್ರೇನು ಮಾಡ್ತಾರೆ, ಯಾವ ಮಾರ್ಗ ನನಗೆ ಬೇಕು ಅನ್ನೋಂತಹದ್ದನ್ನು ತೀರ್ಮಾನ ಮಾಡಿ ಒಂದು ಸನ್ಯಾಸಿ ಆಗಬೇಕು ಅಂತ ಹೇಳಿ ಸನ್ಯಾಸ ದೀಕ್ಷೆಯನ್ನು ತಗೊಂಡಿರ್ತಾರೆ. ಸೊ ಅವರೆಲ್ಲ ದೇ ಆರ್ ಆಲ್ ವೆರಿ ಯಂಗ್, ಇಂಟೆಲಿಜೆಂಟ್. ಒಮ್ಮೆ ನಮ್ಮ ಸ್ವಾಮೀಜಿಯವರು ಅವರದೇ ಒಂದು ಅನುಭವವನ್ನು ಹೇಳ್ಕೊತಾ ಇದ್ರು. ಒಮ್ಮೆ ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಹಿ ಟ್ರಾವೆಲ್ಸ್ ಬೈ ಪ್ಲೇನ್. ಸೊ ಅವ್ರ ಪಕ್ಕದಲ್ಲಿ ಮತ್ತೆ ಬೇರೆ ಬೇರೆಯವರೆಲ್ಲ ಇರ್ತಾರೆ. ಅವರುಗಳಲ್ಲಿ ಒಬ್ಬ ವ್ಯಕ್ತಿ, ಈಸ್ ಎನ್ ಇಂಜಿನಿಯರ್, ಅವನು ಈ ಸ್ವಾಮೀಜಿಯನ್ನು ಮಾತನಾಡಿಸ್ತಾನೆ. ಟೈಮ್ ಪಾಸ್ ಆಗಬೇಕಲ್ಲ, ಜರ್ನಿ. ಸೊ ಅವನು ಮಾತನಾಡಿಸ್ತಾನೆ, ಸ್ವಾಮೀಜಿ ನೀವು ಎಲ್ಲಿ, ಅವರು ಏನು ಎತ್ತ. ಸ್ವಾಮೀಜಿ ಹೇಳ್ತಾರೆ, ನಾನು ಈ ರೀತಿ IIT-ನಲ್ಲಿ ಕ್ವಾಲಿಫೈ ಆದವನು, ಆಮೇಲೆ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ, ಆಮೇಲೆ ಕೆಲಸ ಬೇಡ ಅಂತ ಅನಿಸಿ ಐ ಟುಕ್ ದಿಸ್ ಸನ್ಯಾಸ ದೀಕ್ಷಾ. ನೌ ಐ ಆಮ್ ಎ ಮಾಂಕ್. ನಾನೀಗ ಸನ್ಯಾಸಿ ಆಗಿದ್ದೀನಿ. ಸೊ ವಾಟ್ ಯು ಡೂ? ನಾನು ಏನೂ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಊಟ ತಿಂಡಿಗೆಲ್ಲ ಏನು ಮಾಡ್ತೀರಾ?
ನಮ್ಮದು ಊಟ ತಿಂಡಿ ಅಂತಂದರೆ ನಾವು ಸ್ವಂತ ಅಡುಗೆ ಮಾಡ್ಕೊಳ್ಳೋದಿಲ್ಲ. ನಾವೆಲ್ಲಾರ ಹೋದಾಗ ಭಿಕ್ಷೆ ಅಂತ ಹೋಗ್ತೀವಿ, ಅವ್ರುಗಳ ಮನೆಯಲ್ಲಿ ಉಳ್ಕೋತೀವಿ, ಅವ್ರು ಊಟ ಕೊಡ್ತಾರೆ, ಊಟ ಮಾಡ್ತೀವಿ. ಆಗ ಆ ವ್ಯಕ್ತಿ ಕೇಳ್ತಾನೆ, ಯು ಆರ್ ವೆಲ್ ಕ್ವಾಲಿಫೈಡ್. IIT-ನಲ್ಲಿ ಇಂತಹ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನೀವು ಮಾಸ್ಟರ್ ಮಾಡಿಬಿಟ್ಟು ಯು ಆರ್ ನಾಟ್ ಗಿವಿಂಗ್ ಎನಿಥಿಂಗ್ ಟು ದಿ ಸೊಸೈಟಿ. ಇಟ್ ಸೀಮ್ಸ್ ಯು ಆರ್ ಎ ವೇಸ್ಟ್ ಬಾಡಿ. ಹೀಗೆ ಹೇಳ್ತಾನೆ ಅವನು. ಇಷ್ಟೆಲ್ಲ ಓದಿ ನೀವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆ ಕೊಡಬಹುದಾಗಿತ್ತು. ಬಟ್ ಯು ಹ್ಯಾವ್ ನಾಟ್ ಡನ್ ದಟ್. ಯು ಹ್ಯಾವ್ ಬಿಕಮ್ ವೆರಿ ವೇಸ್ಟ್ ನನ್ನ ಪ್ರಕಾರ. ಯಾಕೆ ಅಂತಂದರೆ ನೀವು ನಿಮ್ಮ ಸ್ವಂತ ಊಟಕ್ಕೂ ಕೂಡ ಮತ್ತೊಬ್ಬನ ಮನೆಗೆ ಹೋಗಿ ಅಲ್ಲಿ ಭಿಕ್ಷೆ ಅಂತ ಹೇಳಿ ಅಲ್ಲಿ ಆ ರೀತಿಯ ಆಹಾರವನ್ನು ತಗೋತಿದ್ದೀರಲ್ಲ, ವಾಟ್ ಈಸ್ ಇಟ್? ಇನ್ಫ್ಯಾಕ್ಟ್ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ ಅವನೇನು ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನು ಗಮನಿಸಿ, ಯಾರೇ ಒಬ್ಬ ಲೌಕಿಕದ ವ್ಯಕ್ತಿ ಸನ್ಯಾಸಿಯ ನಡೆ ನುಡಿಗಳನ್ನು ಹೀಯಾಳಿಸಬಹುದು. ಬಿಕಾಸ್ ಎನಿಥಿಂಗ್ ದಟ್ ರಿಸಲ್ಟ್ಸ್ ಫ್ರಮ್ ದಿ ಕರ್ಮ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ವೇದಾಂತ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಅಂಡ್ ಕಠೋಪನಿಷತ್ನಲ್ಲಿ ಒಂದು ಕಡೆ ಒಂದು ಮಂತ್ರದಲ್ಲಿ there is a word ಶೇವಧಿ. ದ ವೆರಿ ಮೀನಿಂಗ್ ಆಫ್ ದಟ್ ವರ್ಡ್ ಏನು ಅಂತಂದರೆ, ಕರ್ಮಫಲ ರೂಪಿಯಾದಂತಹ ಯಾವುದೇ ಫಲ ಆಗಿರಲಿ, ದಟ್ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ದಟ್ ಈಸ್ ನಾಟ್ ಅಲ್ಟಿಮೇಟ್. ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ಕರ್ಮ ಈಸ್ ನಾಟ್, ಅವರೇನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲಿ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ ಅವನು ಮಾಡ್ತಾ ಇರುವಂತಹದ್ದು ಒಂದರ್ಥದಲ್ಲಿ ಪುಣ್ಯದ ಕರ್ಮವೇ ಆಗಿದೆ. ಬಿಕಾಸ್ ಹೀ ಟ್ರಾವೆಲ್ಸ್, ಎಲ್ಲೋ ಒಂದು ಕಡೆ ಊಟ ಮಾಡ್ತಾರೆ, 4 ಜನನ ಸೇರಿಸ್ತಾರೆ, ರೀತಿ ನೀತಿ ಆಧ್ಯಾತ್ಮ ಜೀವನ ಅಂತಂದ್ರೇನು, ಫಿಲಾಸಫಿ ಹೇಳ್ಕೊಡ್ತಾರೆ, ಹೇಗೆ ಬದುಕಬೇಕು ಅಂತ ಹೇಳಿ ಬದುಕುವಂತಹ ಕಲೆಯನ್ನು ತಿಳಿಸ್ತಾರೆ. ನಮ್ಮ ವೇದಾಂತದಲ್ಲಿ ಇರುವಂತಹ ಅನೇಕ ಸೀಕ್ರೆಟ್ಸ್ ಅವುಗಳೆಲ್ಲವನ್ನು ತಿಳಿಸ್ಕೊಡ್ತಾರೆ, ಕಲಿಸ್ತಾರೆ. ಅವರೆಲ್ಲರನ್ನ ಸೊಸೈಟಿನಲ್ಲಿ ಮಾದರಿಯಾಗಿ ಹೇಗೆ ಬದುಕಬಹುದು ಹಾಗೂ ನೀವುಗಳು ಏನು ಸಮಾಜಕ್ಕೆ ಕೊಡಬಹುದು ಅನ್ನುವಂತಹದ್ದನ್ನು ಕೂಡ ಎಚ್ಚರಿಸ್ತಾರೆ. ಆ್ಯಂಡ್ ಇಫ್ ಈಸ್ ಎ ಪರ್ಟಿಕ್ಯುಲರ್ಲಿ ಅನೇಕ ಗೃಹಸ್ಥರುಗಳು ಬಹಳ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಹೀಗೆ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ ಮೇಲ್ನೋಟಕ್ಕೆ ಅವನೇನು ಕರ್ಮವನ್ನು ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ he is contributing so much to the society by way of sharing the knowledge. ಸೊ ಅವನೇನು ಕರ್ಮವನ್ನು ಮಾಡ್ತಾ ಇಲ್ಲ, ಅವನು ಪುಣ್ಯವನ್ನೇ ಜ್ಞಾನವನ್ನು ಹಂಚಿ ಪುಣ್ಯವನ್ನೇ ಸಂಪಾದನೆ ಮಾಡ್ಕೋತಾ ಇದ್ದಾನೆ. ಜ್ಞಾನವನ್ನು ಹಂಚುವಂತಹದ್ದು ಕೂಡ ಒಂದು ರೀತಿಯ ಕರ್ಮ ಅಂತಂದಾಗ, ಜ್ಞಾನವನ್ನು ಹಂಚೋದ್ರಿಂದ ನಿಜವಾಗ್ಲೂ ಪುಣ್ಯದ ಫಲನೇ ಸಿಗತ್ತೆ. ಸೊ ಒಬ್ಬ ಸನ್ಯಾಸಿ by not doing anything, he is accumulating the punya after punya after punya. ಸೊ ಹೀಗೆ ಸಾಕಷ್ಟು ಪುಣ್ಯದ ಸಂಪಾದನೆ ಆದ್ರಿಂದ ಅವನು ನೇರವಾಗಿ ಸ್ವರ್ಗ ಸುಖವನ್ನೇ ಹೊಂದಬಹುದು. ಬಟ್ ಅಗೇನ್ ಸ್ವರ್ಗಕ್ಕೆ ಹೋದ್ರೂ ಕೂಡ ಆ ಸನ್ಯಾಸಿ ಅಲ್ಲಿ ತನ್ನ ಪುಣ್ಯದ ಗಂಟು ಖಾಲಿ ಆಯಿತು ಅಂತಂದರೆ he will come back. ನೋ ಮೋರ್ ಸ್ವರ್ಗ. ಮತ್ತೆ ಏನಾದರೂ ಬೇಕು ಅಂತಂದರೆ ಮತ್ತೆ ಕರ್ಮವನ್ನು ಮಾಡಬೇಕು, ಮತ್ತೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಮತ್ತೆ ಫಲವನ್ನು ಅನುಭವಿಸಬೇಕು. ಸೊ ಇಲ್ಲಿ ಕರ್ಮ ಅಂತ ಹೇಳಿದಾಗ ಕರ್ಮ ಅಂಡ್ ಕರ್ಮಫಲ ಅನ್ನುವಂತಹದ್ದು ಈಸ್ ಅ ವಿಶಿಯಸ್ ಸರ್ಕಲ್. ಅದರಿಂದ ಒಬ್ಬ ಸನ್ಯಾಸಿಯನ್ನು ನೋಡಿದಾಗ ಒಬ್ಬ ಲೌಕಿಕದ ವ್ಯಕ್ತಿ ಅವನನ್ನು ಪ್ರಶ್ನೆ ಮಾಡ್ಬೋದು, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಬಟ್ ಯು ಆರ್ ಶೇರಿಂಗ್ ದಿ ನಾಲೆಡ್ಜ್. ಈವನ್ ವೈಲ್ ಶೇರಿಂಗ್ ದಿ ನಾಲೆಡ್ಜ್ ಯು ಆರ್ ಅಕ್ಯುಮುಲೇಟಿಂಗ್ ದಿ ಪುಣ್ಯ ಅಂತ ಹೇಳಿ ಲೌಕಿಕದ ವ್ಯಕ್ತಿ ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಒಬ್ಬ ಸನ್ಯಾಸಿ, ಅದು ನನ್ನ ಧರ್ಮ, ಸನ್ಯಾಸ ಧರ್ಮ, ಸೊ ಇದನ್ನು ಧರ್ಮ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಹಿ ಈಸ್ ನಾಟ್ ಅಟ್ಯಾಚ್ಡ್ ದಿ ಫಲ ಫ್ರಮ್ ಈವನ್ ದ ಕರ್ಮ
ಥ್ರೂ ವಿಚ್ ಹಿ ಈಸ್ ಶೇರಿಂಗ್ ದ ನಾಲೆಡ್ಜ್ ಅನ್ನುವಂತಹದ್ದನ್ನು ಕರ್ಮ ಅಂತ ಪರಿಗಣಿಸಿದ್ರು ಕೂಡ ಹಿ ಈಸ್ ಡೂಯಿಂಗ್ ಇಟ್ ಆಸ್ ರೆಸ್ಪಾನ್ಸಿಬಿಲಿಟಿ ಆರ್ ಕರ್ತವ್ಯ ಆರ್ ಧರ್ಮ. ಸೊ ಅದರಿಂದ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂತಂದರೆ, ಕರ್ಮ ಮತ್ತು ಕರ್ಮದ ಫಲ ಅಂತಂದಾಗ ಇಟ್ ಈಸ್ ಎ ವಿಷಿಯಸ್ ಸರ್ಕಲ್. ಬಟ್ ಸನ್ಯಾಸಿ ಅಂತ ಹೇಳಿದಾಗ ಅವನು ಎಲ್ಲ ಲೌಕಿಕವನ್ನು ತ್ಯಾಗ ಮಾಡಿರ್ತಾನೆ. ಫಾರ್ ಹಿಮ್ ಮೋಕ್ಷ ಈಸ್ ದಿ ಅಲ್ಟಿಮೇಟ್ ಗೋಲ್. ಫಾರ್ ಮೋಕ್ಷ ಕರ್ಮ ಈಸ್ ನಾಟ್ ದಿ ವೇ. ಮೋಕ್ಷ ಅಂತ ಹೇಳಿದಾಗ ಅದನ್ನು ಗಳಿಸೋದಕ್ಕೆ ಕರ್ಮ ಮಾರ್ಗದಿಂದ ಸಾಧ್ಯ ಇಲ್ಲ. ಮೋಕ್ಷ ಅಂತಂದಾಗ ಜ್ಞಾನ ಏವ, ಕೇವಲ ಜ್ಞಾನ ಮಾತ್ರ ಅವನಿಗೆ ಈ ಒಂದು ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಒಂದು ಮಾರ್ಗ. ಸೊ ಸನ್ಯಾಸಿ ಹಿ ನೋಸ್ ದಿಸ್ ಟ್ರೂತ್. ಸೊ ಅವನು ಮೋಕ್ಷಕ್ಕಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಸಾಧನೆಗಾಗಿ ದೇಹವನ್ನು ಉಪಯೋಗಿಸ್ಕೊತಾ ಇದ್ದಾನೆ. ದೇಹ ಹಿ ಈಸ್ ಯೂಸಿಂಗ್ ಇಟ್ ಆಸ್ ಎ ಟೂಲ್. ಸೊ ದೇಹದ ರಕ್ಷಣೆ ಕೂಡ ಅವನು ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಇಟ್ಸ್ ಎ ಟೂಲ್ ಫಾರ್ ಹಿಮ್ ಇನ್ ಹಿಸ್ ಸಾಧನೆ. ಸೊ ದೇಹವನ್ನು ಅವನು ಉಪಯೋಗಿಸ್ಕೊತಾ ಇರೋದ್ರಿಂದ ದೇಹದ ರಕ್ಷಣೆ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಅಟ್ ದ ಸೇಮ್ ಟೈಮ್. ಸೊ ದೇಹವನ್ನು ಪೋಷಿಸಬೇಕು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಆಹಾರವನ್ನು ಅವನು ಒದಗಿಸ್ತಾನೆ. ಎಗೇನ್ ಆಹಾರಕ್ಕಾಗಿ ಅವನು ನಂಬಿರುವಂತಹದ್ದು ಭಿಕ್ಷೆ. ಆಹಾರಕ್ಕಾಗಿ ಅವನು ಕರ್ಮ ಮಾಡ್ತಾ ಇಲ್ಲ, ಆಹಾರಕ್ಕಾಗಿ ಯಾಚನೆ. ಸೊ ಕರ್ಮ ಈಸ್ ನಾಟ್ ದಿ ಮಾರ್ಗ ಫಾರ್ ಮೋಕ್ಷ. ಫಾರ್ ಮೋಕ್ಷ ಇಟ್ ಈಸ್ ಜ್ಞಾನ ಏವ. ಸೊ ಒಬ್ಬ ಸನ್ಯಾಸಿಗೆ ಈ ಒಂದು ಸತ್ಯ ತಿಳಿದಿದೆ, ಲೌಕಿಕದ ವ್ಯಕ್ತಿಗೆ ಇದು ತಿಳಿದಿಲ್ಲ. ಹೀಗಾಗಿ ಒಬ್ಬ ಸನ್ಯಾಸಿಯನ್ನು ಮತ್ತೊಬ್ಬ ಈ ರೀತಿಯಲ್ಲಿ ಹೇಳಬಹುದು, ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ದೋ ಯು ಆರ್ ಕ್ವಾಲಿಫೈಡ್. ನಿನ್ನ ಕ್ವಾಲಿಫಿಕೇಶನ್ ಇಷ್ಟೆಲ್ಲ ಇದ್ರೂ ಕೂಡ ಯು ಆರ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಇಟ್. ಸೊ ಸೊಸೈಟಿಗೆ ನಿನ್ನಿಂದ ಏನು ಉಪಯೋಗ ಇಲ್ಲ ಅಂತ ನೇರವಾಗಿ ಅವನ ಮೇಲೆ ಆಪಾದನೆಯನ್ನು ಮಾಡಬಹುದು. ಬಟ್ ಕರ್ಮವನ್ನು ಯೋಗವಾಗಿ ಬದಲಾಯಿಸ್ಕೋಬೇಕು ಅಂತಂದಾಗ ಇಟ್ ರಿಕ್ವೈರ್ಸ್ ದಿಸ್ ಸಟಲ್ ಇಂಟೆಲಿಜೆನ್ಸ್. ಸೊ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಸೂಕ್ಷ್ಮಮತಿ ಅಥವಾ ಸೂಕ್ಷ್ಮ ಬುದ್ಧಿ ಈಸ್ ರಿಕ್ವೈರ್ಡ್ ಅಂತ ಹೇಳಿರುವಂತಹದ್ದು ಇದು. ಸೊ ದಿಸ್ ಈಸ್ ದಿ ಟ್ರೂತ್ ಬಿಹೈಂಡ್ ದಟ್. ಫಾರ್ ದಟ್ ದೇರ್ ಆರ್ 2 steps ದಟ್ ಈಸ್ ಟು ಬಿ ಫಾಲೋಡ್. ಭಗವಾನ್ ರಮಣ ಮಹರ್ಷಿಗಳು ಈ ಸಂದರ್ಭದಲ್ಲಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹದ್ದನ್ನು ಬಹಳ ಸುಂದರವಾಗಿ ಒಂದು ಉಪದೇಶವನ್ನು ಕೊಡ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.